ಈ ಒಂದು ನಿರೂ- ಈ ಒಂದು ನಿರೂಪಣೆಯನ್ನು ಪ್ರಸ್ತುತಪಡಿಸುವ ಸದವಕಾಶ ನನಗೆ ಸಿಕ್ಕಿದೆ. ಇದನ್ನು ನಿರೂಪಿಸುವ ಅರ್ಹತೆ ಇಲ್ಲ. ಇದು ಪ್ರಭುಪಾದರ ಮತ್ತು ಗುರು ಪರಂಪರೆಯ ಒಂದು ಕೃಪೆಯೇ ಆಗಿದೆ. ನಾನು ನಿರೂಪಿಸುವ ವಿಷಯವು ಕೇಳುವವರ ಹೃದಯಕ್ಕೆ ತಲುಪಿ ಅವರಿಗೂ ಸಹ ಭಕ್ತಿ ಸಿಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಭಕ್ತಿ ರಸಾಮೃತ ಸಿಂಧು ಸಂಪೂರ್ಣವಾಗಿ ಭಕ್ತಿಯೋಗದ ಕುರಿತಾಗಿ ತಿಳಿಸುವಂಥದ್ದು. ಭಕ್ತಿಯಲ್ಲಿ ಆಳವಾದ ವಿಷಯವನ್ನು ತಿಳಿದುಕೊಳ್ಳುತ್ತೇವೆ. 6 ಗೋಸ್ವಾಮಿಗಳು ತುಂಬಾ ಶ್ರೇಷ್ಠತೆಯನ್ನು ಪಡೆದಂತಹ ಭಕ್ತರು. ಇವತ್ತಿನ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಅವರ ಅಷ್ಟಕಗಳನ್ನೊಂದೆರಡು ಹೇಳಲು ಬಯಸುತ್ತೇನೆ. ಶ್ರೀ ಶ್ರೀ ಷಡ್ಗೋಸ್ವಾಮಿ ಅಷ್ಟಕ. ಕೃಷ್ಣ ಕೀರ್ತನ ಗಾನ ನರ್ತನ ಪರೌ ಪ್ರೇಮಾಮೃತಾಂಬೋ ನಿಧಿ ಧೀರಾ ಧೀರ ಜನ ಪ್ರಿಯೌ ಪ್ರಿಯಕರೌ ನಿರ್ಮತ್ಸರೌ ಪೂಜಿತೌ ಶ್ರೀ ಚೈತನ್ಯ ಕೃಪಾಭರೌ ಭುವಿ ಭುವೋ ಭಾರಾವಹಂತಾರಕೌ ಶ್ರೀ ಚೈತನ್ಯ ಕೃಪಾಭರೌ ಭುವಿ ಭುವೋ ಭಾರಾವಹಂತಾರಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಸಂಖ್ಯಾಪೂರ್ವಕ ನಾಮ ಗಾನನತಿಭಿ ಕಾಲಾವಸಾನೀಕೃತೌ ನಿದ್ರಾಹಾರ ವಿಹಾರಕಾದಿ ವಿಜಿತೌ ಚಾಂತಂತ್ಯಧೀನೌ ಚಯೌ ರಾಧಾ ಕೃಷ್ಣ ಗುಣ ಸ್ಮೃತಿರ್ಮಧುರಿಮಾ ನಂದೇನ ಸಮ್ಮೋಹಿತೌ ರಾಧಾ ಕೃಷ್ಣ ಗುಣ ಸ್ಮೃತಿರ ಮಧುರಿಮಾ ನಂದೇನ ಸಮ್ಮೋಹಿತೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ರಾಧಾ ಕುಂಡ ತಟೆ ಕಲಿಂದ ತನಯ ತೀರೆ ಚ ವಂಶೀವಟೆ ಪ್ರೇಮೋನ್ಮಾದವಶಾದಶೇಷ ದಶಯ ಗ್ರಸ್ತೌ ಪ್ರಮತ್ತೌ ಸದಾ ಗಾಯಂತೌ ಚ ಕದಾ ಹರೇರ ಗುಣವರಂ ಭಾವಾಭಿಭೂತೌ ಮುದಾ ಗಾಯಂತೌ ಚ ಕದಾ ಹರೇರ ಗುಣವರಂ ಭಾವಾಭಿಭೂತೌ ಮುದಾ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಶ್ರೀ ಜೀವ ಗೋಪಾಲಕೌ. 6 ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಅವರು ಭಗವಂತನ ನಾಮದ ಜಪವನ್ನು ಮತ್ತು ಪ್ರಣಾಮಗಳನ್ನು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಅವರು ತಮ್ಮ ಅಮೂಲ್ಯವಾದ ಜೀವನವನ್ನು ಉಪಯೋಗಿಸಿದರು. ಈ ಭಗವಂತನ ಸೇವಾ ಕಾರ್ಯಕ್ರಮಗಳಲ್ಲಿ ನಿಮ್ನರಾಗಿ ಭಗವಂತನ ದಿವ್ಯ ಗುಣಗಳನ್ನು ಸ್ಮರಿಸುತ್ತಾ ಅವರು ತಮ್ಮ ನಿದ್ರಾ ಮತ್ತು ಆಹಾರಗಳನ್ನು ಜಯಿಸಿದರು. ಅವರು ಸದಾ ನಮ್ರ ಭಾವದಿಂದ ನಡೆದುಕೊಂಡರು. ಅವರು ಆಗಾಗ ರಾಧಾ ಕುಂಡದ ಹತ್ತಿರ ಅಥವಾ ಯಮುನಾ ನದಿಯ ತೀರದಲ್ಲಿ ಅಥವಾ ಕೆಲವೊಮ್ಮೆ ವಂಶೀವಟದ ಹತ್ತಿರ ಇರುತ್ತಿದ್ದರು. ಅಲ್ಲಿ ಅವರು ಕೃಷ್ಣನಿಗಿನ ಪ್ರೇಮಾನಂದದಿಂದ ವಿವಿಧ ದಿವ್ಯ ಅನುಭೂತಿಗಳನ್ನು ಪ್ರದರ್ಶಿಸುತ್ತಾ ಕೃಷ್ಣ ಪ್ರಜ್ಞೆಯ ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಶ್ರೀ ಶ್ರೀ ಷಡ್ಗೋಸ್ವಾಮಿ ಜಯ. ಈಗ ನಾವು 2, 3, 4 ಕ್ಲಾಸ್ನಲ್ಲಿ ಆ ಪೀಠಿಕೆ ಮತ್ತು ಪ್ರಸ್ತಾವನೆ ಮತ್ತು ಪೀಠಿಕೆಯನ್ನು ತಿಳ್ಕೊಂಡ್ವಿ. ಇವಾಗ ಪಾಠ 1 ಅಂದ್ರೆ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು ಅಂತ ಆರಂಭ ಮಾಡ್ತೇವೆ. ಅದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಅವಲೋಕನ ಅಂದ್ರೆ
ಏನ್ ತಿಳ್ಕೊಂಡ್ವಿ ಅಂದ್ರೆ ಶುದ್ಧ ಭಕ್ತಿ ಸೇವೆಯ ವ್ಯಾಖ್ಯಾನ ಮತ್ತು ಸ್ವರೂಪ ತಟಸ್ಥ ಲಕ್ಷಣ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಮಿಶ್ರ ಭಕ್ತಿ ಸೇವೆ ಬಗ್ಗೆ, ಆಮೇಲೆ ಭಕ್ತಿ ರಸಾಮೃತ ಸಿಂಧುವಿನ ಅರ್ಥವನ್ನು, ಮತ್ತೆ ನಮ್ಮನ್ನು ರೂಪಾನುಗರು ಯಾಕೆ ಕರೀತಾರೆ ಅಂದ್ರೆ ಭಕ್ತಿ ರಸಾಮೃತ ಸಿಂಧುವನ್ನು ಬರೆದ ಶ್ರೀಲ ರೂಪ ಗೋಸ್ವಾಮಿ ಅವರ ಹಾದಿಯಲ್ಲಿ ನಾವು ನಡೆಯುವಂಥದ್ದು ನಮ್ಮನ್ನು ರೂಪಾನುಗರು ಅಂತಾರೆ. ಆಮೇಲೆ ಮಹಾಪ್ರಭುವಿನ ಸಾರ್ವತ್ರಿಕ ತತ್ವ ಏನಾಗಿತ್ತು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಹೀಗೆ ಚೈತನ್ಯ ಮಹಾಪ್ರಭುವನ್ನು ಎಲ್ಲಿ ಯಾವಾಗ ಭೇಟಿಯಾದ್ರು ಅನ್ನೋದನ್ನು ತಿಳ್ಕೊಂಡ್ವಿ. ಹೀಗೆ ಅವರು ಇದು ಶ್ರೀಕೃಷ್ಣ ಸಂಪೂರ್ಣವಾದ ರಸವನ್ನು ಭಗವಂತ ಹೊಂದಿರುತ್ತಾರೆ ಅಂದ್ರೆ 12 ರಸವನ್ನು ಅವ್ರು ಹೊಂದಿದ್ರು ಅದನ್ನ ತಿಳ್ಕೊಂಡ್ವಿ. ಆಮೇಲೆ ಭಕ್ತಿ ಸೇವೆ ಸಲ್ಲಿಸಬೇಕು ಆ ರಸಗಳಲ್ಲಿ ನಾವು ಅಂತ ಗೊತ್ತಾಯ್ತು. ಆಮೇಲೆ ಅನುಶೀಲನಂ ಅದು ಮುಖ್ಯವಾಗಿ ತತ್ವ ನಾವು ತಿಳ್ಕೊಂಡ್ವಿ ಆ ಶ್ಲೋಕದಿಂದ. ಅಂದ್ರೆ ಅನ್ಯ ಅಭಿಲಾಷೆ ಇಲ್ಲದೆ ನಾವು ಶೂನ್ಯವನ್ನಾಗಿ ಮಾಡ್ಕೊಂಡು ಭಕ್ತಿ ಸೇವೆಯನ್ನು ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೀಗೆ ನಾವು ಭಕ್ತಿಯಲ್ಲಿ ಸ್ವರೂಪ ಲಕ್ಷಣ, ಆಮೇಲೆ ಶ್ರೀಲ ಪ್ರಭುಪಾದರು ಹೇಳಿರುವಂತ ಶುದ್ಧ ಭಕ್ತಿ, ಮಿಶ್ರ ಭಕ್ತಿ, ಯೋಗ ಮಿಶ್ರಿತ ಭಕ್ತಿ ಸೇವೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವಾಗ ಇವತ್ತಿನ ತರಗತಿಯಲ್ಲಿ ನಾವು ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಅಧ್ಯಾಯವನ್ನು ತಿಳಿದುಕೊಳ್ತಾ ಇದ್ವಿ. ಅಂದ್ರೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದು ಇವತ್ತು ಪ್ರಸ್ತಾವನೆ ಮತ್ತು ಪೀಠಿಕೆ. ಈಗ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳು. 6 ಲಕ್ಷಣಗಳು ಇಲ್ಲಿ ಕೊಟ್ಟಿದ್ದಾರೆ. ಯಾವುದು 6 ಲಕ್ಷಣಗಳು ಅಂದ್ರೆ, ಶುದ್ಧ ಭಕ್ತಿ ಸೇವೆ ಎಲ್ಲಾ ಐಹಿಕ ಕ್ಲೇಶಗಳಿಗೂ ತಕ್ಷಣವೇ ಪರಿಹಾರ ಒದಗಿಸ್ತದೆ. ಶುದ್ಧ ಭಕ್ತಿ ಸೇವೆಯು ಸಕಲ ಶುಭದ ಪ್ರಾರಂಭ. ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ. ಶುದ್ಧ ಭಕ್ತಿ ಸೇವೆ ಸಾಧನೆ ಬಹು ಸುದುರ್ಲಭ. ಆಮೇಲೆ ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿಯ ಕಲ್ಪನೆಯನ್ನು ಕೂಡ ಹೀಗಳೆಯುತ್ತಾರೆ. ಆಮೇಲೆ 6 ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ ಅನ್ನೋದನ್ನ ಇವತ್ತು ತಿಳ್ಕೊಳ್ತೇವೆ ನಾವು ಅದ್ರ ಬಗ್ಗೆ. ಈಗ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳುವಂತದ್ದು ಭಕ್ತಿಯಲ್ಲಿ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯು ಭಕ್ತಿಯಲ್ಲಿ ಇದ್ದಾಗ ನಾವು ಅವರು ಭಕ್ತಿಯಲ್ಲಿ ಇದ್ದಾರೆ ಎಂಬುದು ಹೇಗೆ ಕಂಡು ಬರ್ತದೆ, ಅವರು ಭಕ್ತಿಯಲ್ಲಿ ಇದ್ದಾರೆ ಅನ್ನೋದನ್ನ ಇದರಲ್ಲಿ ಇವರು ಶ್ರೀಮದ್ ಭಾಗವತ 3ನೇ ಸ್ಕಂದದಲ್ಲಿ ಅಧ್ಯಾಯ 29 12 ಶ್ಲೋಕದಲ್ಲಿ ಕಪಿಲ ಮಹರ್ಷಿಗಳು ಹೇಳ್ತಾರೆ, ತಮ್ಮ ತಾಯಿಗೆ ಹೇಳ್ತಾ ಇದ್ದಾರೆ, ಯಾರೆಲ್ಲ ನನ್ನ ಶುದ್ಧ ಭಕ್ತರಿದ್ದಾರೋ ಅವರೆಲ್ಲ ಈ ಭೌತಿಕ ಅಭಿಲಾಷೆಗಳನ್ನು ಹೊಂದಿರುವುದಿಲ್ಲ ಮತ್ತು ಯಾವುದೇ ಆದ ದಾರ್ಶನಿಕ ತಪ್ಪು ಕಲ್ಪನೆಯನ್ನು ಅವರು ಹೊಂದಿರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದಾರ್ಶನಿಕ ಮನೋಕಲ್ಪನೆ ಇದು ಏನು ಅಂದ್ರೆ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇರುವಂತದ್ದು, ದೂರದೃಷ್ಟಿಯನ್ನು ಹೊಂದಿರುವಂತದ್ದು ಅಂತವ್ರಿಗೆ ಏನ್ ಹೇಳ್ತಾರೆ, ದಾರ್ಶನಿಕರು ಅಂತಾರೆ. ಇಂತಹ ದೃಷ್ಟಿಕೋನ ನಿಖರವಾಗಿರುವುದಿಲ್ಲ. ಅವ್ರು ಹೇಳ್ತಾರೆ ಅದು ಎಲ್ಲ ಸರಿ ಇರುವುದಿಲ್ಲ. ಅವರು ಏನೇ ಬಲವಾದ ನಂಬಿಕೆಯನ್ನ ಹೇಳಿದ್ರು, ಅದು ಭವಿಷ್ಯದ ಬಗ್ಗೆ ಹೇಳಿದ್ರು ಕೂಡ ಅದು ನಿಖರತೆ ಇರುವುದಿಲ್ಲ ಅದರಲ್ಲಿ. ಅಂದ್ರೆ ಅವ್ರು ಹೇಳೋದು ನಿಜವಾಗಬಹುದು ಅಥವಾ ಅದು ಶಾಶ್ವತವಾಗಿ ನಿಜ ನಿಖರತೆ ಕೊಡಲು ಆಗುವುದಿಲ್ಲ. ಇದಕ್ಕೆ ದಾರ್ಶನಿಕತೆ ಅಂತ ಹೇಳ್ತಾರೆ. ಇವಾಗ ಮನೋಕಲ್ಪನೆ ಏನಂದ್ರೆ ಏನು, ಮನುಷ್ಯನು ಕಲ್ಪನೆಗಳು ಎಂದು ಹೇಳ್ತಾರೆ. ನಾವು ಕಲ್ಪನೆ ಮಾಡ್ತೀವಿ, ಏನೋ ಊಹೆಗಳು ಮಾಡ್ತೀವಿ, ಅದು ಅಂತಾರೆ. ಉದಾಹರಣೆಗೆ ದೂರದೃಷ್ಟಿಯಾದ ಒಂದು ಯೋಜನೆಗಳು, ಏನೋ ಒಂದ್ ಮಾಡ್ಬೇಕಂದ್ರೆ ನಾವು ಒಂದು ಯೋಜನೆ ಹಾಕೊಳ್ತೇವೆ ದೂರದೃಷ್ಟಿ, ಈಗ ಆಗತ್ತೆ ನಾವು ಮೊದ್ಲೇ ಹಿಂಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಅದನ್ನು. ಆಗ ಭೌತಿಕ ಜಗತ್ತಿನಲ್ಲಿ ಆರ್ಥಿಕವಾಗಿ ಸಂಬಂಧಿತವಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಿತ ಆಗಿರ್ಬೋದು, ಬಹಳಷ್ಟು ಯೋಜನೆಗಳನ್ನ ಹಾಕೊಳ್ತೇವೆ. ಉದಾಹರಣೆಗೆ ನಾವು ನೋಡ್ಬೋದು, ಇವಾಗ ನಮ್ಮ ಸರ್ಕಾರದವ್ರನ್ನು ಅನೇಕ ಇವಾಗ ಇದು ಆರೋಗ್ಯವನ್ನು ಕಾಪಾಡ್ಬೇಕು, ಸುಧಾರಿಸ್ಲಿಕ್ಕೆ ಅನೇಕ ಯೋಜನೆ ಹಾಕಿದ್ರು. ಆದ್ರೆ ಅದು ಎಷ್ಟೇ ಮಟ್ಟಿಗೆ ಅದು ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು? ಇಲ್ಲ. ಯಾಕಂದ್ರೆ ನಾವು ನೋಡಿದ್ವಿ 2020ರಲ್ಲಿ ಕೊರೋನಾ ಬಂತು. ಆಗ ಎಷ್ಟೆಲ್ಲಾ ಮಾರಣಾಂತಿಕ ಹೋಮ ಅಂದ್ರೆ ಎಷ್ಟು ಜನ ತೀರ್ಕೊಂಡ್ರು, ಎಷ್ಟು ಆ ವೈರಸ್ ಎಷ್ಟು ಜನರನ್ನ ಅದು ಇದು ಅದ್ರೆಲ್ಲ ಇದು ದೇಹ ಬಿಟ್ರು. ಇದರಿಂದ ಅದು ನಿಯಂತ್ರಣಕ್ಕೆ ತರ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅಂದ್ರೆ ನಿಯಂತ್ರಣ ತರ್ಲಿಕ್ಕೆ ಸಾಧ್ಯ ಆಯ್ತಾ ಸರ್ಕಾರದಿಂದ? ಆಗಿಲ್ಲ. ಇದು ಅಶಾಶ್ವತವಾದ ದೂರದೃಷ್ಟಿಯನ್ನು ನಾವು ಮುಂದಿಡ್ತೇವೆ. ಅಂದ್ರೆ ನಮ್ಮ ನಿಯಂತ್ರಣವಿದೆ ಎಂಬ ಕಲ್ಪನೆ ಅದು ಮನೋಕಲ್ಪನೆ ತೊಡಗಿರುವಂತದ್ದು. ಇಂಥದ್ದೆಲ್ಲ ನಾವು ಯಾವ್ದು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾವುದೇ ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅದು ಭಗವಂತನೇ, ಅಂದ್ರೆ ದೇವೋತ್ತಮ ಪರಮ ಪುರುಷನಿಂದಲೇ ಎಲ್ಲ ಸಾಧ್ಯ, ನಮ್ಮಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಪರಮ ಪುರುಷನ ಸೇವೆಯಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ಹೀಗೆ
ತಿರುವವರನ್ನು ಭಗವಂತನ ಧಾಮಕ್ಕೆ ಅವನಿಗೆ ಭೌತಿಕ ಅಪೇಕ್ಷಣೆ ಇರುವುದಿಲ್ಲ. ಅವನು ಭಗವಂತನ ಧಾಮವನ್ನು ಕೇಳುವುದಿಲ್ಲ. ಅಂದ್ರೆ ನಾವು ನೋಡ್ಬೋದು, ಈ ಶುದ್ಧ ಭಕ್ತರು ಯಾವಾಗ್ಲೂ ಏನನ್ನು ಕೇಳುವುದಿಲ್ಲ. ಅವರು ಅನ್ಯ ಅಭಿಲಾಷೆ ಶೂನ್ಯ. ಅವ್ರು ಏನು ನಿರೀಕ್ಷೆ ಮಾಡುದಿಲ್ಲ. ಅವ್ರದ್ದು ಒಂದೇ ಏನಾಗಿರ್ತದೆ, ಭಗವಂತನ ಸೇವೆ ಮಾಡ್ಬೇಕು, ಭಗವಂತನ ನಾಮ ಸ್ಮರಣೆ ಮಾಡ್ಬೇಕು, ಭಗವಂತನ ತೃಪ್ತಿ ಆಗ್ಬೇಕು, ಭಗವಂತ ಸಂತೋಷ ಪಡ್ಬೇಕು. ಇದು ಒಂದೇ ಅವ್ರಿಗೂ ಉದ್ದೇಶ. ಅವ್ರು ಯಾವುದನ್ನು ಅವ್ರು ಕೇಳುವುದಿಲ್ಲ. ಅಂದ್ರೆ ಇದರಲ್ಲಿ ನಾವು ಮೊದಲೇ ತಿಳ್ಕೊಂಡ್ವಿ, ಭಗವಂತನಿಗೆ ಧಾಮದಲ್ಲಿರುವವರು ಸ್ವರೂಪ ಲಕ್ಷಣವನ್ನು ಇರುವುದು. ಆದ್ರೆ ಭಗವಂತನ ಸೇವೆ ಮಾಡಲು ಅಲ್ಲಿ ನಾವು ಭಗವಂತನಲ್ಲಿ ಮುಕ್ತಿ ಯಾಕೆ ಅವ್ರು ಬಿಡುದಿಲ್ಲ ಅಂದ್ರೆ, ಇಲ್ಲಿ ಭೂಲೋಕದಲ್ಲಿ ನಮ್ಗೆ ಹೇಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಿಗ್ತದೆ, ಅದು ಅಲ್ಲಿ ಸಿಗುದಿಲ್ಲ. ಅದಕ್ಕೆ ಯಾವಾಗ್ಲೂ ಶುದ್ಧ ಭಕ್ತರು ಹೆಚ್ಚಿನ ಅಂಶ ಈ ಭೌತಿಕ ಜಗತ್ನಲ್ಲಿ ಆ ಸೇವೆ ಮಾಡುವ ಭಾಗ್ಯ ಕೇಳ್ತಾರೆ. ಇವಾಗ ನಾವು ನೋಡ್ಬೋದು, ಮುಕ್ತಿಯಲ್ಲಿ 5 ಬಗೆಯ ಮುಕ್ತಿ ಇದೆ. ಅದ್ರಲ್ಲಿ ಯಾವ ಮುಕ್ತಿಯನ್ನು ಅವ್ರು ಕೇಳುದಿಲ್ಲ. ಯಾವ್ದು 5 ಬಗೆಯ ಮುಕ್ತಿ? ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಆಮೇಲೆ ಸಾಲೋಕ್ಯ, ಆಮೇಲೆ ಸಾಷ್ಟಿ, ಹೀಗೆ ಅನೇಕ 5 ಬಗೆಯ ಮುಕ್ತಿಗಳಿದೆ. ಅಂದ್ರೆ ಏನು 5 ಬಗೆಯ ಮುಕ್ತಿಗಳು ಅಂದ್ರೆ, ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ಸಹ ಇರಲು ಆ ಶುದ್ಧ ಭಕ್ತ ಬಯಸುವುದಿಲ್ಲ, ಅಲ್ಲಿ ಇರ್ಲಿಕ್ಕೆ ಬಯಸುವುದಿಲ್ಲ. ಸಾಯುಜ್ಯ, ಭಗವಂತನೊಂದಿಗೆ ಒಂದಾಗುದು, ಅದನ್ನು ಅವ್ನು ಬೇಡುವುದಿಲ್ಲ. ಅಂದ್ರೆ ಅವ್ರು ಬೇಡೋದು ಏನು? ಶುದ್ಧ ಭಕ್ತಿ ಸೇವೆ ಮಾತ್ರ, ಬೇರೆ ಏನನ್ನು ಬೇಡುವುದಿಲ್ಲ. ಆಮೇಲೆ ಸಾಷ್ಟಿ, ಭಗವಂತನಿಗಿರುವಷ್ಟು ಐಶ್ವರ್ಯ ಅದನ್ನು ಬೇಡ ಅಂತಾರೆ. ಆಮೇಲೆ ಸಾಮೀಪ್ಯ, ಭಗವಂತನ ಹತ್ತಿರ ಇರೋದು ಅಂತ ಒಂದು ಇದನ್ನು ಬೇಡ ಅಂತಾರೆ. ಯಾವುದನ್ನು ಅವ್ರು ಕೇಳುದಿಲ್ಲ. ಅವ್ರು ಕೇಳೋದು, ಅವ್ರು ಏನನ್ನು ಬೇಡುವುದಿಲ್ಲ, ಬೇಡುವಂತದ್ದು ಶುದ್ಧ ಭಕ್ತಿ ಸೇವೆ ಮಾತ್ರ ಬೇಡ್ತಾರೆ ಎಂದು ಕಪಿಲ ಮುನಿ ಬಂದು ತಮ್ಮ ತಾಯಿ ಹೇಳ್ತಾರೆ, ದೇವಕಿಗೆ ಹೇಳ್ತಾರೆ. ಏನಂತ ಮುಕ್ತಿಯ ಕುರಿತಾಗಿ ಹೇಳ್ತಾರೆ ಅವರು. ಮುಕ್ತಿಯಲ್ಲಿ 5 ವಿಧಗಳಿವೆ. ಮುಕ್ತಿ, ಈ ಭೌತಿಕ ಜಗತ್ತಿನಲ್ಲಿ ಮುಕ್ತಿಯನ್ನು ಪಡೆದು ಭಗವಂತ ಯಾವ ತರ ಲಕ್ಷಣಗಳಿವೆ ಅವುಗಳನ್ನು ಪಡೆದು ಭಗವಂತನ ಲೋಕಕ್ಕೆ ಹೋಗುವುದಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ಆದ್ರೆ ಈ ಶುದ್ಧ ಭಕ್ತನು ಈ ಯಾವ ಮುಕ್ತಿಯನ್ನು ಅವನು ಕೇಳುವುದಿಲ್ಲ. ಅಂದ್ರೆ ವೈಕುಂಠ, ಈ ಸಾರೋಪ್ಯ ಆಗ್ಲಿ, ಸಾಲೋಕ್ಯ ಆಗ್ಲಿ, ಸಾಷ್ಟಿ ಆಗ್ಲಿ, ಸಾಯುಜ್ಯ ಆಗ್ಲಿ, ಏಕತ್ವ ಅಂದ್ರೆ ಭಗವಂತನೊಂದಿಗಿರೋದು, ಯಾವ ಇದನ್ನು ಅವರು ಬೇಡೋದಿಲ್ಲ. ಅಂದ್ರೆ ಅವ್ರು ಬೇಡೋದೆಂದು ಭೌತಿಕವಾಗಿ ಏನ್ ಬೇಡ್ತಾರೆ, ಅವರು ಬರೀ ಭಗವಂತನ ಸೇವೆ ಮಾಡ್ಬೇಕು. ಅಂದ್ರೆ ಅವರು ಆ ಪರಿಕರಗಳನ್ನು ಆಗ್ಲಿ, ಭಗವಂತನ ಧಾಮವನ್ನು, ಅವರನ್ನು ಅದ್ರ ಮಾತ್ರ ಅವ್ರು ಬೇಡ್ತಾರೆ. ಭಗವಂತನ ರೂಪವನ್ನು ಸಹ ಅವ್ರು ಬೇಡುದಿಲ್ಲ. ಇದರಲ್ಲಿ ಒಂದು ಉದ್ದವ ಹೇಳ್ತಾನೆ, ಇದು ಇದರಲ್ಲಿ 14 ಪಾಯಿಂಟ್, ಅಂದ್ರೆ 11ನೇ ಸ್ಕಂದ 14 ಅಧ್ಯಾಯ 19ರಲ್ಲಿ ಒಂದು ಸೂಕ್ತಿಯನ್ನು ಉಲ್ಲೇಖಿಸ್ತಾರೆ. ಏನಂದ್ರೆ, ಭಗವಾನ್ ಕೃಷ್ಣನು ಉದ್ದವನಿಗೆ ಉಪದೇಶ ಸಂದರ್ಭದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಪ್ರಿಯ ಉದ್ದವ, ನನಗೆ ಸಲ್ಲಿಸುವ ಭಕ್ತಿ ಸೇವೆಯು ತನಗೆ ಅರ್ಪಿಸಿದ್ದೆಲ್ಲವನ್ನು ಕ್ಷಣಾರ್ಧದಲ್ಲಿ ದಹಿಸಿ ಬಿಡುವ ದಗದಗಿಸುವ ಜ್ವಾಲೆಯಂತೆ ತನಗೆ ಅರ್ಪಿಸಿದೆಲ್ಲವನ್ನು ದಹಿಸಿ ಭಸ್ಮ ಮಾಡಿ ಬಿಡುವಂತೆ ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಪಾಪ ಕರ್ಮಗಳನ್ನೆಲ್ಲ ದಹಿಸಿ ಬಿಡುತ್ತದೆ ಎಂದು ಹೇಳ್ತಾರೆ. ಅಂದ್ರೆ ಅಲ್ಲಿ ಅವರು ಯಾವುದು ಬೇಡುದಿಲ್ಲ. ಯಾಕಂದ್ರೆ ಆ ಭಕ್ತಿ ಅವರು ಆ ಭಕ್ತಿ ಮಾಡಿದ್ರೆ ಎಲ್ಲಾ ಪಾಪ ದಹಿಸ್ತದೆ, ಎಲ್ಲ ಇರ್ತದೆ. ಆದ್ರೂ ಅವ್ರು ಯಾವ್ದನ್ನು ಬೇಡುವುದಿಲ್ಲ, ಅವ್ರು ಮುಕ್ತಿಯನ್ನು ಬೇಡುವುದಿಲ್ಲ. ಎಷ್ಟು ಸಂಪತ್ತು, ಇರುವಷ್ಟು ಸಂಪತ್ತು ಬೇಡುವುದಿಲ್ಲ, ಭಗವಂತನ ಹತ್ರ ಹೋಗ್ಲಿಕ್ಕೆ ಬೇಡುವುದಿಲ್ಲ. ನೋಡ್ಬೋದು, ಇದು ಉದಾಹರಣೆ ಗೋಪಿಗಳು, ಗೋಪ ಬಾಲಕರು, ಅವರು ಸಹ ಏನ್ ಮಾಡ್ತಾರೆ, ಭಗವಂತನೊಂದಿಗೆ ಇರ್ತಾರೆ. ಯಾವಾಗೆಲ್ಲ ಭಗವಂತ ಭೂಮಿ ಮೇಲೆ ಅವತರಿಸ್ತಾರೋ ಅವಾಗ ಅವರು ಸಹ ಅವತಾರ ಮಾಡ್ತಾರೆ, ಅವರು ಆವಿರ್ಭಾವ ಹೊಂದ್ತಾರೆ. ಆದ್ರೆ ಅವರೆಲ್ಲರೂ ಕೂಡ ಭಗವಂತನ ಸಂಗಾತಿಯಾಗಿ ಇಲ್ಲಿ ಸೇವೆ ಮಾಡುವುದನ್ನೇ ಬಯಸ್ತಾರೆ. ಆದ್ರೆ ಅವ್ರು ಯಾವ ಮುಕ್ತಿಯನ್ನು ಅವ್ರು ಬೇಡುದಿಲ್ಲ. ಅಂದ್ರೆ ಒಬ್ಬ ಶುದ್ಧ ಭಕ್ತ ಯಾವಾಗ್ಲೂ ಏಕತ್ವ, ಸಾಯುಜ್ಯ, ಸಾಷ್ಟಿ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಇದು ಯಾವುದನ್ನು ಶುದ್ಧ ಭಕ್ತ ಬಯಸುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಶುದ್ಧ ಭಕ್ತಿಯ 6 ಲಕ್ಷಣಗಳು ಇದೆ ಭಾಗವತದಲ್ಲಿ. ಕಪಿಲ ಮುನಿಗಳು ತಿಳಿಸ್ತಾರೆ, ಶುದ್ಧ ಭಕ್ತನು ಒಂದು ಶಾಶ್ವತ ಸ್ಥಾನ ಯಾವುದಂತ ವರ್ಣಿಸ್ತಾರೆ. ಅವರು ಯಾವ ತರ ಲಕ್ಷಣಗಳನ್ನು ಹೊಂದಿರಬೇಕು ಒಬ್ಬ ಶುದ್ಧ ಭಕ್ತಿಯಲ್ಲಿದ್ದಾಗ. ಇಂಥ ಹಲವು ಲಕ್ಷಣಗಳಿರ್ತವೆ. ಈಗಾಗಲೇ ನಾವು ರೂಪ ಗೋಸ್ವಾಮಿ ಅವರು ಹೇಳಿದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇವಾಗ ಅದಕ್ಕೆ ಒಂದು ಶ್ಲೋಕ ಇದರಲ್ಲಿ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ, ಕ್ಲೇಶಾಗ್ನಿ ಶುಭದ ಮೋಕ್ಷದ ಲಘುತಾ ಕೃತ್ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಶ್ರೀ ಕೃಷ್ಣಾಕರ್ಷಣಿ ಚ ಸ, ಈ ಒಂದು ಶ್ಲೋಕ ಅಂದ್ರೆ 1:17.
ಇದರಲ್ಲಿ 6 ಲಕ್ಷಣಗಳನ್ನ ಕೊಟ್ಟಿದೆ. ಯಾವುದು ಅಂದ್ರೆ ಆ ಅಂದ್ರೆ ಶೋಕ ಇದು ಶೋಕಾಗ್ನಿ, ಆಮೇಲೆ ಆ ಇದು ಕ್ಲೇಶಾಗ್ನಿ ಮತ್ತು ಶುಭದ ಮೋಕ್ಷದ ಲಘುತಾಕೃ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಮತ್ತು ಶ್ರೀಕೃಷ್ಣಾಕರ್ಷಣಿ, ಈ 6 ಲಕ್ಷಣಗಳು ಕೊಟ್ಟಿದ್ದಾರೆ. ಆದ್ರೆ ಶುದ್ಧ ಭಕ್ತಿ ಸೇವೆಯು ನಮ್ಮನ್ನು ಏನು ದುಃಖವಿದೆ ಆ ದುಃಖದಿಂದ ಮುಕ್ತಿಯನ್ನು ಕೊಡುವಂಥದ್ದು. ತುಂಬಾ ತೆರನಾದ ಕ್ಲೇಶಗಳನ್ನು ನಾವು ಕಾಣ್ತೇವೆ ಇದರಲ್ಲಿ, ನಾವು ಭೌತಿಕ ಜಗದಲ್ಲಿ. ಯಾವುದು ಅಂದ್ರೆ ನಾವು ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಭಗವಂತ, ನನಗೆ ಶರಣಾಗತ ಅಂದ್ರೆ 18.66 ಹೇಳ್ತಾರೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನಗೆ ಶರಣಾಗತನಾಗು, ನಿನ್ನನ್ನ ಏನ್ ಮಾಡ್ತೇನೆ, ಹಿಂದಿನ ಜನ್ಮದಲ್ಲಿ ನೀನ್ ಮಾಡ್ಬಿಟ್ಟಿದ ಪಾಪ ಇದು ಫಲಗಳಿಂದ ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಾವು ಅದು ನಮ್ಗೆ ಇರೋದಿಲ್ಲ, ಅಂದ್ರೆ ನೆನಪಿರೋದಿಲ್ಲ ಅದು. ಅಂದ್ರೆ ನಾವು ಪಾಪ ಮಾಡಿರ್ತೇವೆ ಹಿಂದಿನ ಜನ್ಮದಲ್ಲಿ, ಯಾವ್ಯಾವ ಜನ್ಮದಲ್ಲಿ ಪಾಪ ಮಾಡಿರ್ತೇವೆ. ಅದ್ರಲ್ಲಿ 2 ಬಗೆ ಪಾಪಗಳಿವೆ, ಒಂದು ಪಕ್ವವಾಗಿರೋದು, ಇನ್ನೊಂದು ಪಕ್ವಾವಸ್ಥೆಗೆ ಬಂದಿಲ್ಲವು ಅಂತ ಇರ್ತದೆ 2. ಇವಾಗ ನಾವು ಅನುಭವಿಸ್ತಾ ಇರೋದು ಬಂದು ಎಂತ ಪಾಪ ಅಂದ್ರೆ ನಾವು ಇವಾಗ ಅನುಭವಿಸ್ತಾ ಇದ್ದೇವೆ ಅದು ಪಕ್ವ ಅವಸ್ಥೆಗೆ ಬಂದಿರುವಂತ ಪಾಪ. ಇದು ಬರ್ದೇ ಇರೋದು ಪಾಪ ಇದೆ. ಯಾವುದು? ಅದಕ್ಕೊಂದು ಉದಾಹರಣೆ ಏನಂದ್ರೆ, ಒಬ್ಬ ತುಂಬಾ ಪಾಪ ಮಾಡಿದ್ದಾನೆ, ಅಂದ್ರೆ ಕೊಲೆ ಮಾಡಿರ್ತಾನೆ, ಏನೋ ತಪ್ಪೆಲ್ಲ ಮಾಡಿರ್ತಾನೆ, ಆದ್ರೆ ಅವನು ಪೊಲೀಸ್ ಕೈಗೆ ಸಿಕ್ಕಾಕೊಳ್ಳುದಿಲ್ಲ, ಅವನಿಗೆ ಇದು ದಸ್ತಗಿರಿ ಮಾಡುದಿಲ್ಲ, ಅವ್ನು ತಪ್ಪಿಸ್ಕೊಳ್ತಾನೆ. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಅವ್ನಿಗೆ ಸಿಗ್ತದೆ ಅದು. ಅದಕ್ಕೆ ಇದು ಅವನು ತಪ್ಪಿಸ್ಕೊಂಡು ಅವನು ಇರ್ತಾನಲ್ಲ, ಅದಕ್ಕೇನ್ ಹೇಳ್ತಾರೆ, ಪಕ್ವಾವಸ್ಥೆಗೆ ಬರದೇ ಇರುವ ಬಂದಿಲ್ಲದವು ಪಾಪ ಅಂತ ಹೇಳ್ತಾರೆ. ಹೀಗೆ ನಾವು ನೋಡ್ಬೋದು ನಮ್ಮ ಜೀವನದಲ್ಲಿ ಅನೇಕ ಪಾಪದ ಫಲಗಳನ್ನ ಅನುಭವಿಸ್ತೇವೆ. ಅಂದ್ರೆ ನಾವು ಎಷ್ಟೋ ಜನ್ಮದಲ್ಲಿ ಮಾಡಿರ್ತು ಪಾಪ. ನಾವು ನೋಡ್ಬೋದು, ಧೃತರಾಷ್ಟ್ರ ಬಂದು ಯಾವ್ದೋ ಜನ್ಮದಲ್ಲಿ ಪಾಪ ಮಾಡಿರ್ತಾರೆ, ಅದು ಹಾಗೇ ಅದು ಅಲ್ಲಿ ಇದು ಇದ್ರಲ್ಲಿ ದ್ವಾಪರ ಯುಗದಲ್ಲಿ ಅವರು ರಾಜ್ಯನಾಗಿದ್ದ, ಅವ್ರು ಕಣ್ಣಿಲ್ದೆ ಹುಟ್ಟುತ್ತಾರೆ. ಅಂದ್ರೆ ನಾವು ತಿಳ್ಕೊಳ್ತೇವೆ ಇವಾಗ ಮಾಡಿದ ಪಾಪ, ಇವಾಗ ಕೆಲವು ಪಾಪದ ಫಲ ಅನುಭವಿಸ್ತೇವೆ, ಆದ್ರೆ ಎಷ್ಟೋ ಪಾಪಗಳಿರ್ತದೆ, ಅದಕ್ಕಾಗಿ ನಾವು ಮತ್ತೆ ಮತ್ತೆ ಜನ್ಮ ತೆಗೆದು ಆ ಪಾಪಗಳನ್ನ ಅನುಭವಿಸ್ತೇವೆ. ಇವಾಗ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿ ನಾವು ಈ ಜನ್ಮದಲ್ಲಿ ಏನೇನು ಅನುಭವಿಸ್ತೇವೆ. ಕೆಲವರು ರೋಗಗ್ರಸ್ತರಾಗಿರ್ತಾರೆ, ಅಂದ್ರೆ ತುಂಬಾ ಕಾಯಿಲೆ ಬಂದಿರ್ತಾರೆ, ಅವ್ರು ಸರಿ ಆಗೋದಿಲ್ಲ. ಆಮೇಲೆ ಕೆಲವರು ಕೋರ್ಟ್ ಕೇಸ್ ಅಂತ ಸುತ್ತಾರೆ, ಇನ್ನೂ ಕೆಲವರು ಕುಲದಲ್ಲಿ ಜಲಿಸಿರ್ತಾರೆ, ಇನ್ನೊಬ್ರು ಕುರುಪಿ ಆಗಿರ್ತಾರೆ, ಅನಕ್ಷರಸ್ಥರಾಗಿರ್ತಾರೆ, ಹೀಗೆ ಅನೇಕ ಅದ್ರ ಫಲ ಅನುಭವಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಹೇಳ್ತಾರೆ ಏನಂದ್ರೆ, ನಮ್ಗೆ ಅನೇಕ ಇವಾಗ ಕಷ್ಟಗಳಿವೆ, ಕ್ಲೇಶಾಗ್ನಿ ಯಾವುದು ಅಂತ ನಾವು ತಿಳ್ಕೊಂಡ. ಅಂದ್ರೆ ಶುದ್ಧ ಭಕ್ತಿ ಸೇವೆಯು ನಮ್ಮನ್ನ ಹೇಗೆ ಅದರಿಂದ ನಮ್ದು ಬಿಡುಗಡೆ ಮಾಡ್ತದೆ ಅಂತ ಮುಂದೆ ನಾವು ತಿಳ್ಕೊಳ್ವಾ. ಮೊದಲು ಯಾವ್ಯಾವ ಕ್ಲೇಶಗಳು ನಮಗಿದೆ ಅಂದ್ರೆ, ಮುಖ್ಯವಾಗಿರುವುದು 3 ಕ್ಲೇಶಗಳು. ಯಾವುದು? ಆಧ್ಯಾತ್ಮಿಕ, ಆದಿ ಬೌದ್ಧಿಕ, ಆದಿ ದೈವಿಕ. ಇಲ್ಲಿ ಇದು ಮುಖ್ಯವಾಗಿದೆ. ಆಮೇಲೆ ಇನ್ನೊಂದು ಅವಿದ್ಯಾ, ರಾಗ, ದ್ವೇಷ, ಅಭಿನಿವೇಶ ಅಂತ ಇನ್ನು ಕೆಲವು 5 ನಮ್ಗೆ ಕ್ಲೇಶಗಳಿವೆ. ಅಂದ್ರೆ ಇದು ಯಾವುದು? ಅವಿದ್ಯಾ ಎಂದರೆ ಇಲ್ಲಿ ಅಜ್ಞಾನ, ನಾನೇ ದೇಹ ಅನ್ನುವಂತ ಅಜ್ಞಾನ. ಅದಕ್ಕೆ ನಾವು ಏನ್ ಮಾಡ್ತೇವೆ, ನಾವು ದೇಹ ಅಂತ ತಿಳ್ಕೊಂಡ್ಬಿಡ್ತೇವೆ ಯಾವಾಗ್ಲೂ. ಆತ್ಮ ದೇಹ ಅಲ್ಲ ಆತ್ಮ ಅಂತ ಹೇಳಿದ್ರು ನಮ್ಗೆ ಯಾವಾಗ್ಲೂ ಆ ದೇಹದ ಭಾವನೆ ಇರ್ತದೆ, ಅದರಲ್ಲೇ ಅಟ್ಯಾಚ್ಮೆಂಟ್ ಆಗಿ ಅನೇಕ ಪಾಪಗಳನ್ನ ಮಾಡ್ತೇವೆ ನಾವು. ಅದಕ್ಕೆ ಅಜ್ಞಾನ ಅಂತಾರೆ. ಅಂದಮೇಲೆ ದ್ವೇಷ ಅಂದ್ರೆ ವಿರಾಗತೆ, ಅಂದ್ರೆ ನಮ್ಗೆ ಯಾವಾಗ್ಲೂ ಸಾವಿನ ಭಯ ಇವೆಲ್ಲ ಇರ್ತದೆ. ಕ್ಲೇಶಗಳೆಂದು ಇದಕ್ಕೆಲ್ಲ ಏನಂತಾರೆ? ಕ್ಲೇಶಗಳಂತ ಕರೀತಾರೆ. ದುಃಖದಿಂದ ಮುಕ್ತಿಯನ್ನು ಕೊಡುವಂಥದ್ದು ಒಬ್ಬ ಭಕ್ತ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವ್ರಿಗೆ ತಕ್ಷಣ ಕಂಡು ಬರುವಂಥದ್ದು. ಅಂದ್ರೆ ಭಕ್ತಿ ಸೇವೆಯಲ್ಲಿ ಇರುವವರಿಗೆ ಆ ಕ್ಲೇಶಗಳು ತಕ್ಷಣ ಕಡಿಮೆ ಆಗ್ತದೆ. ಅದೇ ಹೇಳಿದ್ದು, ಇದು 11 ಇದು ಶ್ರೀಮದ್ ಭಾಗವತದಲ್ಲಿ 11, 14, 19 ಹೇಳಿದೆ. ಅಂದ್ರೆ ಧಗಿಸುವ ಜ್ವಾಲೆ ಅಂತ ಇರುವ ಇದ್ರಲ್ಲಿ ನಾವು ಭಕ್ತಿ ಸೇವೆ ಮಾಡಿದಾಗ ನಾವು ಮಾಡಿದ ಪಾಪ ಎಲ್ಲ ಏನಾಗ್ತದೆ, ಸುಟ್ಟು ಭಸ್ಮವಾಗ್ತದೆ. ಅಂದ್ರೆ ಪಾಪ ಕರ್ಮ ಎಲ್ಲ ದಹಿಸಿ ಬಿಡ್ತದೆ. ಆದ್ರೆ ಈ ಭಕ್ತಿ ಸೇವೆಯಲ್ಲಿ ಇದ್ದಾಗ ನಮಗೆ ದುಃಖದಿಂದ ಮುಕ್ತಿಯನ್ನು ಕೊಡುವಂತದ್ದು. ಒಬ್ಬ ಭಕ್ತ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾನೋ ಅವನು ತಕ್ಷಣ ಅವನಿಗೆ
ಈ ಅವನ ಕ್ಲೇಶಗಳು ಕಡಿಮೆ ಆಗ್ತದೆ. ಕ್ಲೇಶ ಅಂದ್ರೆ ಕಡಿಮೆ ಆಗುತ್ತೆ, ಕ್ಲೇಶ ಬಂದ್ರುನು ಅವನು ಅದನ್ನು ಕ್ಲೇಶವನ್ನಾಗಿ ತಗೊಳ್ಳಲ್ಲ. ಅವನು ಯೋಚನೆ ಮಾಡ್ತಾನೆ, ನಾನು ಯಾವ ಜನ್ಮದಲ್ಲೂ ನಾನು ಕರ್ಮ ಮಾಡಿದ್ದೇನೆ, ಅದಕ್ಕೆ ನಾನು ಅನುಭವಿಸ್ತಾ ಇದ್ದೇನೆ, ಅದನ್ನ ದೊಡ್ಡದಾಗಿ ತಗೊಳ್ದಿಲ್ಲ ಕ್ಲೇಶ ಅವನು. ಹಾಗೆ ಇದರಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, 3ನೇ ಸ್ಕಂದ 33ನೇ ಅಧ್ಯಾಯದಲ್ಲಿ 6ನೇ, ಈ ಕ್ಲೇಶಗಳು ಭಗವಂತನ ಹೇಗೆ ಕಡಿಮೆ ಆಗ್ತದೆ ಅಂದ್ರೆ, ಶ್ರವಣ ಕೀರ್ತನಗಳಾದಿಯಾಗಿ ಭಕ್ತಿ ಸೇವೆಯಲ್ಲಿ ಒಟ್ಟು 9 ವಿಧ ಸೇವೆ ಇದೆ, ನಾವು ಹೇಳಿದ್ದೇವೆ. ಅದರಲ್ಲಿ ನಾವು ಶ್ರವಣ ಮತ್ತು ಮಹಿಮೆಗಳ ಕೀರ್ತನೆ, ನಮಸ್ಕರಿಸುವುದು, ಆಮೇಲೆ ಈ 9ರಲ್ಲಿ ಯಾವುದೋ ಬಗೆಯ ಭಕ್ತಿ ಸೇವೆಯನ್ನು ಮಾಡುವ ಯಾರೇ ಆಗ್ಲಿ ಅವನು ಯಾವ ಕೀಳು ಜಾತಿಯಲ್ಲಿ ಹುಟ್ಟಿದ್ರು, ಶ್ವಾನ ಭಕ್ಷಕರ ಇದು ಸ್ವಪಚ ಕುಲದಲ್ಲಿ ಹುಟ್ಟಿದ್ರು, ಅವನಿಗೇನಾಗ್ತದೆ, ಅವನ ಪಾಪಗಳೆಲ್ಲ ತೀರಿ ಅವನು ಭಕ್ತಿ ಸೇವೆಗೆ ಇಲ್ಲಿ ಅವನು ಪುನೀತನಾಗ್ತಾನೆ. ಇದರಿಂದ ಗೊತ್ತಾಗ್ತದೆ ನಮ್ಗೆ. ಹೀಗೆ ನಾವು ಇದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಶುಭದ ಅಂದ್ರೆ ಏನು, ಸರ್ವ ಸುಖದ ಪ್ರಾರಂಭ ಅಂತಾರೆ. ಅಂದ್ರೆ ಸರ್ವ ಕಾರ್ಯಕ್ಕೂ ಮಂಗಳಕರವಾದದ್ದು ಪ್ರಾರಂಭವಾಗಿದೆ ಅಂತಾರೆ. ಇದನ್ನ ಇನ್ನೊಂದು ಮೋಕ್ಷ ಲಘುತಾಕೃತ. ಲಘು ಅಂದ್ರೆ ಕಡಿಮೆ ಮಾಡುವಂಥದ್ದು. ಅಂದ್ರೆ ಶುದ್ಧ ಭಕ್ತಿ ಸೇವೆ ಮಾಡುವವರಿಗೆ ಆ ಲಕ್ಷಣಗಳು ತಿಳಿತಾ ಬರ್ತದೆ. ಅದು ಲಘುತಾಕೃತ್ ಮೋಕ್ಷ. ಅದು ಮೋಕ್ಷವನ್ನ ಅವ್ರು ದೊಡ್ಡದಾಗಿ ತಗೊಳ್ಳೋದಿಲ್ಲ. 5 ಬಗೆ ಮೋಕ್ಷವನ್ನು ಕೂಡ ಅವರ ಶುದ್ಧ ಭಕ್ತನಾದವನು ಬೇಡ ಅಂತಾನೆ. ಹೀಗೆ ಸುದುರ್ಲಭ ಭಕ್ತಿ ಸೇವೆ ಎನ್ನುವುದು ಒಂದು ಸಾಧನೆ. ಎಲ್ಲರೂ ಕೂಡ ಶುದ್ಧ ಭಕ್ತರಾಗಲು ಆಗುದಿಲ್ಲ. ಆದ್ರೂ ಭಕ್ತಿ ಮಾಡ್ತೇವೆ, ಆದ್ರೆ ಶುದ್ಧ ಭಕ್ತಿ ಸೇವೆ ತುಂಬಾ ವಿರಳ, ಸರಳವಾಗಿರುವಂತದ್ದು. ಆದ್ರೂ ಸಹ ನಮ್ಗೆ ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಅಂದ್ರೆ ಭಕ್ತರಾಗ್ಬೋದು, ಶುದ್ಧ ಭಕ್ತರಾಗೋದು ತುಂಬಾ ವಿರಳ ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ 5ನೇದು ಸಾಂದ್ರಾನಂದ ವಿಶೇಷಾತ್ಮ. ಒಬ್ಬ ವ್ಯಕ್ತಿಯನ್ನು ಆನಂದದ ವಿಶೇಷತೆ ಇಲ್ಲದೆ ತುಂಬಾನೇ ವಿಶೇಷವಾದ ಆನಂದ, ಶುದ್ಧ ಭಕ್ತಿ ಸೇವೆಯಲ್ಲಿ ಇರುವಂತದ್ದು ಆನಂದ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ 6ನೇದು ಶ್ರೀ ಕೃಷ್ಣಾಕರ್ಷಣಿ ಚಸ. ಅಂದ್ರೆ ಕೃಷ್ಣನನ್ನು ಆಕರ್ಷಿಸುವಂತ ಶುದ್ಧ ಭಕ್ತಿ ಸೇವೆ. ಇದು ಕೃಷ್ಣನಿಗೆ ಯಾವ್ದು ಆಕರ್ಷಣೆ ಆಗ್ತದೆ, ಯಾರಿಗೆ ಯಾವ್ದು ಸಂತೋಷ ಕೊಡ್ತದೆ ಅಂದ್ರೆ ಆ ಶುದ್ಧ ಭಕ್ತಿ ಸೇವೆನೇ ಅವರಿಗೆ ಸಂತೋಷವನ್ನು ಕೊಡ್ತದೆ, ಆಕರ್ಷಿಸುವಂಥದ್ದು. ಕೃಷ್ಣನಿಗೆ ನಾವು ಹೇಗೆ ಆಕರ್ಷಿಸ್ತೇವೆ, ಕೃಷ್ಣ ನಮ್ಗೆ ಆಕರ್ಷಿತವಾಗಬೇಕಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು, ನಾವು ಭಕ್ತಿ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇವಾಗ ನಾವು ಮಾಡುವಂತ ಸೇವೆ ಏನೇ ಆಗಿರ್ಬೋದು, ಇವೆಲ್ಲವೂ ಭಕ್ತಿ ಆಗಿದ್ರು. ಆದ್ರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ, ಈ ಪಾಪವೆಲ್ಲ ಶೂನ್ಯವಾಗ್ಲಿಕ್ಕೆ ಒಂದೇ ಒಂದು ಮಾರ್ಗ ಯಾವ್ದಂದ್ರೆ ಕೃಷ್ಣನನ್ನು ಆಕರ್ಷಿಸುವಂಥದ್ದು. ಭಕ್ತಿಯಲ್ಲಿ ನಾವು ಏನೇ ಸೇವೆ ಮಾಡಿದ್ರು ಭಕ್ತಿಯಲ್ಲಿ ಒಂದು ಮಾರ್ಗ ಕೃಷ್ಣನನ್ನು ಆಕರ್ಷಿಸುವಂಥದ್ದು ಅಂತ ಈ 6 ಲಕ್ಷಣಗಳನ್ನ ರೂಪ ಗೋಸ್ವಾಮಿ ಅವರು ಆ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಶುದ್ಧ ಭಕ್ತನಿಗೆ ಸೇವೆಯಲ್ಲಿ ಇದ್ದಾಗ ಎಲ್ಲವೂ ಕೂಡ ಬಾಹ್ಯವಾಗಿ ಅಭಿವ್ಯಕ್ತಿ ಆಗುತ್ತದೆ ಅದು ಎಂದು ಹೇಳ್ತದೆ. ಹೇಗೆ ನಾವು ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕ್ತೇವೆ, ಅದೇನ್ ಮಾಡ್ತದೆ, ಒಳಗಡೆ ಕಾರ್ಯ ಮಾಡ್ತಾ ಇರ್ತದೆ. ಆದ್ರೆ ಒಳಗಡೆ ಕಾರ್ಯ ಮಾಡ್ತಾ ಇದ್ರು ಯಾರಿಗೂ ಗೊತ್ತಾಗುತ್ತೆ. ಅಂದ್ರೆ ಒಳಗೆ ಅದು ಮೊಳಕೆ ಹೊಡಿಲಿಕ್ಕೆ ಅದು ರೆಡಿ ಆಗ್ತಾ ಇರ್ತದೆ, ಕಾರ್ಯ ಮಾಡ್ತಾ ಇರ್ತದೆ. ಆದ್ರೆ ಮೊಳಕೆ ಬಂದಾಗ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಒಳಗಡೆ ಅದು ಏನು ನಮ್ಗೆ ಗೊತ್ತಾಗೋದಿಲ್ಲ, ಗೊತ್ತಾಗದಂತೆ ಇರುವ ಕಾರ್ಯ ಮಾಡ್ತಾ ಇರ್ತದೆ. ಅದಕ್ಕೆ ನಾವೇನ್ ಕರಿತೇವೆ, ಅಭಿವ್ಯಕ್ತಿಗಳು ಅಂತ ಕರಿತೇವೆ. ಅಭಿವ್ಯಕ್ತಿಗಳಂದ್ರೆ ಶುದ್ಧ ವ್ಯಕ್ತಿಯ 6 ಲಕ್ಷಣಗಳು. ಯಾವುದು? ಸಾಧನಾ ಭಕ್ತಿ. ಸಾಧನಾ ಭಕ್ತಿ ಅಂದ್ರೆ ಶುದ್ಧ ಭಕ್ತಿಯನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಸಾಧನಾ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ ಅಂತ 3 ಭಾಗಗಳಾಗಿ ಮಾಡಿದ್ದಾರೆ. ಅಂದ್ರೆ ಶುದ್ಧ ಭಕ್ತಿಯಲ್ಲಿ 2 ಲಕ್ಷಣಗಳು. ಒಂದು ಸಾಧನಾ ಭಕ್ತಿಗೆ ಸಂಬಂಧಪಟ್ಟಿರುವಂತದ್ದು ಎಂದರೆ ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರುವಂತದ್ದು ನಮಗೆ ಕಂಡು ಬರ್ತದೆ. ಇದು ಸಕಲ ಕ್ಲೇಶಗಳ ಪರಿಹಾರ ಪ್ರಾರಂಭವಾಗಿ ಭಕ್ತಿಯಲ್ಲಿ ಇರುವಂತದ್ದು, ಇದು ಕಂಡು ಬರುವಂತದ್ದು. ಇದರಲ್ಲಿ ಕ್ಲೇಶ ಮತ್ತು ಶುಭದ ಅಂದ್ರೆ ಇದು ಭಾವಭಕ್ತಿ. ಯಾವಾಗ ನಾವು ಸಾಧನಾ ಭಕ್ತಿಯಲ್ಲಿ ಯಶಸ್ಸು ಪಡೆಯುತ್ತೇವೋ ಅವಾಗ ಕ್ಲೇಶಾಗ್ನಿ ಮತ್ತು ಶುಭದ ಆಮೇಲೆ ವ್ಯಕ್ತವಾಗುವಂತದ್ದು. ಹೀಗೆ ಸಾಧನಾ ಭಕ್ತಿಯಲ್ಲಿ ಭಾವದ ಭಕ್ತಿ ಮತ್ತು ಭಕ್ತಿ ಇದೆ ಅಂತ ಹೇಳ್ತೇವೆ. ಇವಾಗ ಸಾಧನಾ ಭಕ್ತಿ ಅಂದ್ರೆ ಏನು? ಅದರಲ್ಲಿ ರಾಗಾನುಗ ಸಾಧನಾ ಭಕ್ತಿ ಒಂದಿದೆ, ವೈದಿ ಸಾಧನಾ ಭಕ್ತಿ ಅಂತ ಕರೆಯುದು. 2 ನಿಯಮಗಳಿದೆ. ಅಂದ್ರೆ ಸಾಧನೆಗಳನ್ನು ಮಾಡುವುದು ಸಾಧನಾ ಭಕ್ತಿಯಲ್ಲಿ, ಆ ಭಕ್ತಿಯಿಂದ ನಾವು ಮುಂದುವರಿಯಲ್ಪಟ್ಟಾಗ ನಾವು ಭಾವ ಭಕ್ತಿಯಲ್ಲಿ ಬರ್ತೇವೆ. ಅಂದ್ರೆ ನಾವು ಸಾಧನೆಗಳನ್ನ ಮಾಡ್ತಾ ಭಕ್ತಿಯಲ್ಲಿ, ನಮ್ಗೆ ಸಾಧನಾ ಭಕ್ತಿ ಹಿಂದೆ ನಾವು ತಿಳ್ಕೊಂಡಿದ್ದೇವೆ ಏನೇನ್ ನಾವು ಮಾಡ್ತೇವೆ. ದಿನಾಲು ಬೆಳಗ್ಗೆ ಮಂಗಳಾರತಿ ಅಟೆಂಡ್ ಮಾಡೋದು,
ಆಮೇಲೆ ನಾಮ ಜಪಿಸುವುದು, ಕೀರ್ತನ ಆಡುದು, ಸಂಕೀರ್ತನ ಮಾಡುದು, ಹೀಗೆ ಭಕ್ತಿ ಸೇವೆನ್ ಮಾಡ್ತೇವೆ. 9 ಬಗೆಯ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿರ್ತೇವೆ. ಅವೆಲ್ಲ ಮಾಡ್ತಾ ಮಾಡ್ತಾ ನಮ್ಗೆ ಯಾವ ಭಕ್ತಿ ಬರ್ತದೆ ಅಂದ್ರೆ ನಮ್ಗೆ ಭಾವ ಭಕ್ತಿ ಬರ್ತದೆ. ಆವಾಗ ಭಾವ ಭಕ್ತಿಯಲ್ಲಿ ಬಂದಾಗ ಕೂಡ ಮುಂದೆ ಪ್ರೇಮ ಭಕ್ತಿಯಲ್ಲಿ ಹೋಗ್ತೇವೆ ಅಂತ ನಂಬಿಕೆ ಇಲ್ಲ. ಯಾಕಂದ್ರೆ ಇವರು ಭರತ ಮಹಾರಾಜರು ನಾವು ನೋಡ್ಬೋದು. ಅವ್ರೇನ್ ಮಾಡಿರ್ತಾರೆ, ಆ 9 ಇದು ಎಲ್ಲ ಐಶ್ವರ್ಯವನ್ನು ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಬಂದು ಭಕ್ತಿ ಸೇವೆ ಮಾಡ್ತಾರೆ. ಅವರು ಭಾವ ಭಕ್ತಿವರೆಗೂ ಬಂದಿರ್ತಾರೆ. ಆದ್ರೆ ಮುಂದೆ ಪ್ರೇಮ ಭಕ್ತಿ ಬರುವಷ್ಟರಲ್ಲಿ ಅವ್ರಿಗೆ ಏನಾಗ್ತದೆ, ಆ ಕಾಡಿನಲ್ಲಿ ಒಂದು ಜಿಂಕೆಗೆ ಅವರು ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಅದ್ರಲ್ಲಿ ಏನಾಗ್ತಾರೆ, ಆ ಕಾರಣದಿಂದ ಅವರು ಭಾವ ಭಕ್ತಿಯಿಂದ ಪ್ರೇಮ ಭಕ್ತಿಗೆ ಹೋಗುದಿಲ್ಲ. ಅಂದ್ರೆ ಭಾವ ಭಕ್ತಿ ಕೂಡ ಪ್ರೇಮ ಭಕ್ತಿಯವರೆಗೆ ನಮ್ಮನ್ನು ಕೊಂಡೊಯ್ಯಲು ಆಗ್ಲಿಲ್ಲ. ಅಲ್ಲಿಗೆ ಅಂದ್ರೆ ಭಾವ ಭಕ್ತಿ ಅಂದ್ರೆ ಪ್ರೇಮ ಭಕ್ತಿ ಅಷ್ಟು ಉನ್ನತವಾದದ್ದು. ಭಾವ ಭಕ್ತಿಗಿಂತ ಪ್ರೇಮ ಭಕ್ತಿ ಅಷ್ಟು ಉನ್ನತವಾದದ್ದು. ಅಂದ್ರೆ ಭಕ್ತಿ, ಪ್ರೇಮ ಭಕ್ತಿ, ಇವು ಸಾಧನಾ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ, ಈ ಮೂರನ್ನು ಕೂಡ ಒಬ್ಬ ಶುದ್ಧ ಭಕ್ತ ಸಾಧನಾ ಭಕ್ತಿಯಿಂದ ಭಾವ ಭಕ್ತಿಯಿಂದ ಪ್ರೇಮ ಭಕ್ತಿಗೆ ಬರ್ತಾನೆ. ಇದು ಇದು ಹೋಗ್ಲಿಕ್ಕೆ, ಭಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಏಕೈಕ ಮಾರ್ಗ ಅಂದ್ರೆ ಭಕ್ತಿ ಸೇವೆಗೆ ಶುದ್ಧ ಭಕ್ತಿ ಸೇವೆ ಅಂದ್ರೆ ಸಾಧನಾ ಭಕ್ತಿಯಿಂದ ಹಿಡಿದು ಭಾವ ಭಕ್ತಿ, ಪ್ರೇಮ ಭಕ್ತಿಯವರೆಗೂ ಕೂಡ ನಾವು ಕಾಣುವಂಥದ್ದು ಈ 6 ಲಕ್ಷಣಗಳ ಅಭಿವ್ಯಕ್ತಿಯನ್ನು ನಾವು ಕಾಣ್ತೇವೆ. ಈ ಭಕ್ತಿಯನ್ನು ನಾವು ನೋಡಿದಾಗ ನಮ್ಗೆ ಸಾಧನಾ ಭಕ್ತಿಯಲ್ಲಿ ಏನೇನು ಅಂತ ಗೊತ್ತಾಗ್ತದೆ. ಅಂದ್ರೆ ಪ್ರೇಮದಲ್ಲಿ ಸಾಂದ್ರಾನಂದ ವಿಶೇಷಾತ್ಮ ಶ್ರೀ ಕೃಷ್ಣಾಕರ್ಷಣಿ ಎಂಬ ವಿಂಗಡಣೆಯನ್ನು ಮಾಡಲಾಗಿದೆ. ಯಾಕೆ ಅಂದ್ರೆ ನಾವು ಭಕ್ತಿಯಲ್ಲಿ ಹಂತ ಹಂತವಾಗಿ ಉನ್ನತ ಅಭಿವ್ಯಕ್ತಿಗೆ ಹೋಗ್ಲಿಕ್ಕೆ ಆಗ್ಬಹುದು ಅಂತ ಅದನ್ನ ಹಂತ ಮಾಡಿದ್ದಾರೆ. ಅಂದ್ರೆ ಪ್ರೇಮ ಭಕ್ತಿಯಲ್ಲಿ ಯಾವುದು ಶ್ರೀ ಕೃಷ್ಣಾಕರ್ಷಣಿ ಸಾಂದ್ರಾನಂದ ವಿಶೇಷಾತ್ಮ, ಭಾವ ಭಕ್ತಿಯಲ್ಲಿ ಸುದುರ್ಲಭ ಮೋಕ್ಷದ ಲಘುತಾಕೃತ, ಆಮೇಲೆ ಸಾಧನಾ ಭಕ್ತಿಯಲ್ಲಿ ಶುಭದ ಕ್ಲೇಶಾಗ್ನಿ, ಹೀಗೆ 3 ಭಾಗಗಳನ್ನ ಮಾಡಿದ್ದಾರೆ. ಅಂದ್ರೆ ಹಂತ ಹಂತವಾಗಿ ನಾವು ಉನ್ನತ ಹಂತಕ್ಕೆ ಹೋಗಲು ಕಾರಣವಾಗ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಮ್ಗೆ ಗೊತ್ತಾಗ್ತದೆ, ಪ್ರಾರಂಭದಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗ್ತಾ ಬರ್ತದೆ. ಅಂದ್ರೆ ನಮ್ಮ ಕ್ಲೇಶಗಳು ಹೇಗೆ ನಮ್ದು ಪರಿಹಾರ ಆಗ್ತದೆ ಅನ್ನೋದನ್ನ ನಾವು ಭಕ್ತಿ ಸೇವೆಯಲ್ಲಿ ಇದ್ದಾಗ ಗೊತ್ತಾಗ್ತದೆ. ಅಂದ್ರೆ ನಾವು ಮುಂದಿನ ಭಾವದಲ್ಲಿ ನಮ್ಗೆ ಗೊತ್ತಾಗುದಿಲ್ಲ, ಆ ಭಾವ ಭಕ್ತಿ ನಮ್ಗೆ ಗೊತ್ತಾಗುದಿಲ್ಲ. ಯಾಕಂದ್ರೆ ನಾವು ಶುದ್ಧ ಭಕ್ತಿ ಸೇವೆಗೆ ಬಂದಿಲ್ಲ, ಅದರಿಂದ ನಮ್ಗೆ ಭಾವ ಭಕ್ತಿ ಗೊತ್ತಾಗುದಿಲ್ಲ. ಆಮೇಲೆ ಯಾವಾಗ ಶುದ್ಧ ಭಕ್ತಿ ಸೇವೆಯಲ್ಲಿ ಭಾವ ಭಕ್ತಿಗೆ ಬರ್ತೇವೋ ಆವಾಗ ಸುದುರ್ಲಭ ಮತ್ತು ಮೋಕ್ಷದ ಲಘುತಾಕೃತ ನಮ್ಗೆ ಶುದ್ಧ ಭಕ್ತಿಗೆ ಬಂದಾಗ ಗೊತ್ತಾಗ್ತದೆ. ಅಂದ್ರೆ ಅದು ಅಭಿವ್ಯಕ್ತ ಆಗ್ತದೆ. ಆಮೇಲೆ ಪ್ರೇಮ ಭಕ್ತಿಯಲ್ಲಿ ಬಂದಾಗ, ಪ್ರೇಮ ಭಕ್ತಿಗೆ ಬಂದಾಗ ನಾವು ಕೃಷ್ಣನಿಂದ ಆಕರ್ಷಿಸಲ್ಪಡ್ತೇವೆ. ಮತ್ತೆ ಇವು ನಮ್ಗೆ ಅತೀಂದ್ರಿಯವಾದ ಆನಂದ ಕೊಡುವಂಥದ್ದು. ಆಗ ಪ್ರೇಮ ಭಕ್ತಿ ಎನ್ನುವುದು ನಮ್ಗೆ ಗೊತ್ತಾಗ್ತದೆ. ಹೀಗೆ ಒಂದೊಂದಾಗಿ ನಾವು ಎಲ್ಲವನ್ನು ನಾವು ನೋಡೋಣ. ಅಂದ್ರೆ ಇಲ್ಲಿವರೆಗೆ ನಾವು ಲಕ್ಷಣಗಳನ್ನು ತಿಳಿದುಕೊಂಡ್ವಿ. ಅಂದ್ರೆ ಇವಾಗ ಮುಂದೆ ಕ್ಲೇಶಾಗ್ನಿ, ಕ್ಲೇಶ ಅಂದ್ರೆ ಏನು? ಭೌತಿಕ ಸಂಕಟಗಳು ಅಥವಾ ಈ ಕ್ಲೇಶಗಳು. ಅಗ್ನಿ ಅಂದ್ರೆ ನಾಶ ಮಾಡುವಂಥದ್ದು. ಅಂದ್ರೆ ಶುದ್ಧ ಭಕ್ತಿ ಸೇವೆಯು ಎಲ್ಲಾ ಐಹಿಕ ಕ್ಲೇಶಗಳನ್ನು ತಕ್ಷಣವೇ ಪರಿಹಾರ ಒದಗಿಸುತ್ತದೆ. ಅಂದ್ರೆ ಈ ಭೌತಿಕ ಸಂಕಟಗಳು, ಕ್ಲೇಶಗಳು ಯಾವುದು ಅಂದ್ರೆ 3 ತೆರನಾದ ಕ್ಲೇಶಗಳಿವೆ ನಮ್ಗೆ ಗೊತ್ತು. ಯಾವುದು? ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ ಎಂಬ 3 ಕ್ಲೇಶಗಳಿವೆ. ಅಂದ್ರೆ ಆದಿ ಭೌತಿಕ ಎಂದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ನೋಡ್ಬೋದು ಎಲ್ಲಾ ಜೀವರಾಶಿಗಳಿಂದ ನಮ್ಗೆ ಬರುವಂತದ್ದು. ಏನು? ಕ್ರಿಮಿಕೀಟಗಳು, ಇವೆಲ್ಲಗಳಿಂದ ಬರುವಂತದ್ದು. ಸುತ್ತಮುತ್ತಲಿರುವ ಈ ಸೊಳ್ಳೆಗಳು, ಕ್ರಿಮಿಕೀಟಗಳು ಆಗಿರ್ಬೋದು. ಹೀಗೆ ಆಗ ಇದು ಸೊಳ್ಳೆಗಳಿಂದ ಈ ಡೆಂಗ್ಯೂ ಜ್ವರ, ಆಮೇಲೆ ಅನೇಕ ತರದ ಕಾಯಿಲೆಗಳು ಬರ್ತದೆ ನಮ್ಗೆ. ಬೇರೆ ಬೇರೆ ಕೀಟಗಳಿಂದ ಬೇರೆ ಬೇರೆ ತರನಾದ ಕಾಯಿಲೆಗಳು ಬರ್ತದೆ, ವೈರಸ್ಗಳಿಂದ ರೋಗಗಳು ಬರ್ತದೆ. ಇವಾಗ ನಮ್ಗೆ ಈ ಕೊರೋನಾನು ಬಂದಿತ್ತು, ಅದನ್ನು ಆ ವೈರಸ್ ಇದು ಈ ಕ್ರಿಮಿಗಳಿಂದ ಈ ರೋಗ ಬರ್ತದೆ. ಹೀಗೆ ರೋಗಗಳು ಉಲ್ಬಣ ಆಗಿ ಇವುಗಳು ಜೀವಿಗಳಿಂದಲೇ ಬರ್ತದೆ. ಅದಕ್ಕೆ ಇದನ್ನು ನಾವು ಏನ್ತೇವೆ? ಆದಿ ಭೌತಿಕ ಅಂತ ಹೇಳ್ತೀವಿ. ಇದು ನಮ್ಮ ಸುತ್ತಮುತ್ತಲಿರುವ ಜೀವಿಗಳಿಂದ ಬರುವಂತ ಕ್ಲೇಶಗಳು, ನಮ್ಗೆ ಎಲ್ರಿಗೂ ಬರ್ತದೆ ಇದು. ಆಮೇಲೆ ಆದಿ ದೈವಿಕ ಏನು ಅಂದ್ರೆ ಅನ್ಯ ದೇವತೆಗಳಿಂದ ಬರುವಂತದ್ದು. ಅನ್ಯ ದೇವತೆಗಳಿಂದ ಏನು ಅಂದ್ರೆ ಅವರಿಂದ ಹೇಗೆ ಕ್ಲೇಶ ಬರ್ತದೆ ಅಂದ್ರೆ, ಇವರು ಅನ್ಯ ದೇವತೆಗಳು ಯಾರೋ ಭಗವಂತನ ಇವರು ಪ್ರತಿನಿಧಿಗಳು, ಇವರು ಭಗವಂತನ ಸೇವಕರು. ಭಗವಂತ ಅವ್ರಿಗೆ
ಈ ಭೌತಿಕ ಜಗತ್ತಿನಲ್ಲಿ ಒಂದಿಲ್ಲಾದ್ರೂ ಒಂದು ಕಾರ್ಯದಲ್ಲಿ ನಿರತರಾಗಿರುವಂತೆ ಮಾಡಿರ್ತಾರೆ. ಅಂದ್ರೆ ಮಳೆ, ಗಾಳಿ, ಬೆಳಕು, ಆಮೇಲೆ ಎಲ್ಲವನ್ನೂ ಅವ್ರು ನೋಡ್ಕೊಳ್ತಾರೆ. ಅವ್ರಿಗೆ ಒಂದೊಂದು ಈ ತರ ನೋಡ್ಕೊಳ್ಳಿ ಕೊಟ್ಟಿರ್ತಾರೆ. ಅವರ ನಿಯಂತ್ರಣದಲ್ಲಿ ಇರ್ತದೆ. ಆದ್ರೆ ಅದೆಲ್ಲ ಭಗವಂತನ ನಿಯಂತ್ರಣದಲ್ಲಿ ಇದ್ದರೂ ಕೂಡ ಎಲ್ಲವೂ ಅವನ ನಿರ್ವಹಣೆ ನಡೀತಾ ಇರ್ತದೆ. ಆದ್ರೆ ಇದನ್ನ ಈ ಪ್ರತಿನಿಧಿಗಳಿಂದ ಮಾಡ್ತಾ ಇರ್ತಾರೆ. ಆಗ ಕ್ಲೇಶಗಳು ನಮ್ಗೆ ಬರ್ತದೆ. ಅಂದ್ರೆ ಸುನಾಮಿ, ಅತಿವೃಷ್ಟಿ, ಅನಾವೃಷ್ಟಿ, ಅತಿಯಾದ ಮಳೆ, ಅಥವಾ ಮಳೆ ಆಗದೆ ಇರುವಂತದ್ದು, ಅಥವಾ ಬರಗಾಲ, ಭೂಕಂಪ, ಆಮೇಲೆ ಹೀಗೆ ಅನೇಕ ತೊಂದರೆಗಳು ಬರ್ತದೆ ಈ ಇದು ಇದರಿಂದ ದೇವತೆಗಳಿಂದ ಬರುವಂತದ್ದು. ಅದಕ್ಕೆ ಯಾಕೆ ಇದು ಬರ್ತದೆ ಅಂದ್ರೆ ಆ ದೇವತೆಗಳು ಅದು ಮುನಿಸಿಕೊಂಡಾಗ ನಮ್ಗೆ ಇದು ಬರ್ತದೆ. ಅಂದ್ರೆ ನ ಬರ್ತದೆ ಅಂದ್ರೆ ಅದಕ್ಕೆ ಕಾರಣ ನಾವೇ. ಇವಾಗ ನಮಗ್ ಬರೋ ಈ ತೊಂದರೆಗೆ ಕಾರಣ ನಾವೇ ಆಗಿರ್ತೇವೆ. ಅಂದ್ರೆ ಪಾಪ ಕರ್ಮಗಳಿಂದ ಇವೆಲ್ಲ ನಮಗೆ ಕ್ಲೇಶಗಳು ಬರ್ತದೆ. ನಮ್ ಈ ಕ್ಲೇಶ ಬರಕ್ ಮುಖ್ಯ ಕಾರಣ ನಾವು ಮಾಡೋ ಪಾಪಗಳೇ. ಅಂದ್ರೆ ಇದು ದೇವತೆಗಳ ತಪ್ಪಲ್ಲ. ಅವರು ಏನ್ ಮಾಡ್ತಾರೆ, ನಮ್ಮ ಕ್ಲೇಶಗಳಿಂದ ನಮ್ಗೆ ಈ ತೊಂದರೆಗಳು, ಈ ಕ್ಲೇಶಗಳು ಬರ್ತದೆ. ಅಂದ್ರೆ ನಾವೇನ್ ಮಾಡ್ತೇವೆ, ಈ ಭೌತಿಕ ಜಗತ್ತನ್ನ ನಾವು ಎಲ್ಲಾ ಹಾಳು ಮಾಡ್ತಾ ಇದ್ವಿ ಬಳಸ್ಕೊಂಡು, ಈ ಭೂಮಿಯನ್ನು ಉಪಯೋಗಿಸಿಕೊಳ್ತಾ ಎಲ್ಲ ಇದರಿಂದ ನಮ್ಮಿಂದ ಅನೇಕ ತೊಂದರೆಗಳಾಗ್ತದೆ ಈ ಭೌತಿಕ ಜಗತ್ನ. ಗಿಡ ಮರಗಳು ಕೂಡ ಜೀವರಾಶಿಗಳೇ. ನಾವು ಅವನ್ನೆಲ್ಲ ಕಡ್ದು ನಾವು ಈ ಜಗತ್ನಲ್ಲಿ ಈ ದೇವತೆಗಳ ಇದು ನಿಯಂತ್ರಣದಲ್ಲಿ ಇರುವ ಎಲ್ಲವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಇದರಿಂದ ಈ ಪಾಪಗಳು ಜಾಸ್ತಿ ಆಗ್ತಾ ಆಗ್ತಾ ದೇವತೆಗಳಿಗೆ ಕೋಪ ಬರ್ತದೆ. ಆವಾಗ ಇಂಥ ಅನಾಹುತಗಳೆಲ್ಲ ಆಗ್ತದೆ. ಇದಕ್ಕೆ ಆದಿ ಜೈವಿಕ ಅಂತ ಹೇಳ್ತಾರೆ. ಹೀಗೆ 3 ಕ್ಲೇಶಗಳನ್ನು ನಾವು ಅನುಭವಿಸ್ತೇವೆ. ಆಮೇಲೆ ಆತ್ಮಿಕ ಕ್ಲೇಶ ಅಂದ್ರೆ ಆಧ್ಯಾತ್ಮಿಕ, ಅಂದ್ರೆ ಆತ್ಮಿಕ ಅಂದ್ರೆ ಆತ್ಮಕ್ಕೆ ಆತ್ಮಿಕವಾದಂಥದ್ದು. ಅಂದ್ರೆ ಯಾವುದು ನಮ್ಮ ಆತ್ಮಕ್ಕೆ ಆತ್ಮಿಕವಾದಂತ ಅಂದ್ರೆ ನಮ್ಮ ಮಾನಸಿಕತ್ವ ಮತ್ತು ನಮ್ಮ ಮನಸ್ಸಿನಲ್ಲಿ ಇರುವಂತ ಕ್ಲೇಶಗಳು, ನಮ್ಮಿಂದಲೇ ಬರುವಂತ ಕ್ಲೇಶಗಳು ಯಾವ್ದೋ ಅವೆಲ್ಲ ನಾವು ಏನ್ ಮಾಡ್ತೇವೆ, ಯಾವಾಗ್ಲೂ ನಮ್ಮಿಂದ ನಾವೇ ತೊಂದರೆ ಮಾಡ್ಕೊಂಡು ನಾವು ಅದರಲ್ಲಿ ಚಿಂತೆಯಲ್ಲಿ ಮುಳುಗಿರ್ತೇವೆ. ಯಾವುದೋ ಒಂದು ತೊಂದರೆ, ಯಾವುದೋ ಒಂದು ಸಂಕಟ ನೆನಪಾಗುವಂಥದ್ದು, ಮತ್ತೆ ನಾವು ಒತ್ತಡ ಇದು ಹೋಗುವಂತ ಒತ್ತಡ, ಸ್ಟ್ರೆಸ್ಸಿಗೆ ಹೋಗುವಂಥದ್ದು, ಆಮೇಲೆ ಡಿಪ್ರೆಸ್ ಆಗುವಂಥದ್ದು, ಆಮೇಲೆ ಹಾಗೆ ಅನೇಕ ಕ್ಲೇಶಗಳಿಂದ ನಾವು ಮಾನಸಿಕವಾಗಿ ಖಿನ್ನತೆಯನ್ನ ಪಡೆಯುತ್ತೇವೆ. ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಕ್ಲೇಶವಾಗಿದೆ. ಈಗ ಈ ಭೌತಿಕ ಜಗತ್ನಲ್ಲಿ ವ್ಯಕ್ತಿ ಈ 3 ಕ್ಲೇಶಗಳಿಗೂ ಒಳಗಾಗ್ತಾನೆ. ಈ 3 ಕ್ಲೇಶ ಎಲ್ರಿಗೂ ಬಂದೇ ಬರ್ತದೆ. ಇದು ಈ ಕ್ಲೇಶ ಎಂದರೆ ಏನು ಅಂದ್ರೆ, ನಮ್ಗೆ ಮೊದ್ಲೇ ಗೊತ್ತು, ಕ್ಲೇಶ ಅಂದ್ರೆ ಸಂಕಟಗಳು, ಅಗ್ನಿ ಅಂದ್ರೆ ನಾಶ ಅಂತ. 3 ಕ್ಲೇಶಗಳನ್ನು ನಾಶ ಮಾಡುವಂಥದ್ದು ಈ ಕ್ಲೇಶಾಗ್ನಿ. ಭಕ್ತಿ ಸೇವೆಯು ತಕ್ಷಣವೇ ಪರಿಹಾರವನ್ನು ಒದಗಿಸ್ತದೆ. ನಾವು ಅದಕ್ಕೆ ಅನೇಕ ಶ್ಲೋಕದಲ್ಲಿದೆ, ಹೇಗೆ ನಾವು ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಬಂದಾಗ ನಮ್ಮದು ಅನೇಕ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ನಾವು ನಮ್ಗೆ ಈ ಭೌತಿಕ ಭಗವಂತ ಕಾಪಾಡ್ತಾನೆ. ಭಗವಂತ ಹೇಳ್ತಾನೆ, ಎಲ್ಲವನ್ನ ಬಿಟ್ಟು ನನಗೆ ಶರಣಾಗಿ ನಾನ್ ನಿಮ್ಗೆ ಎಲ್ಲಾ ಪಾಪಗಳಿಂದ ನಾನು ಕಾಪಾಡ್ತೇನೆ ನಿಮ್ಗೆ ಅಂತ ಹೇಳಿ, ನಿಮ್ಗೆ ಭಯ ಬೇಡ ಅನ್ನೋದೆಲ್ಲ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾರೆ. ಅಂದ್ರೆ ಈ ಕ್ಲೇಶಗಳು ಯಾಕೆ ಬರ್ತವೆ, ಕಾರಣ ಯಾತಕ್ಕೋಸ್ಕರ ಭಗವಂತ ನಮ್ಗೆ ಕ್ಲೇಶಗಳನ್ನು, ಸಂಕಟಗಳನ್ನು ಕೊಡ್ತಾನೆ, ಯಾಕೆ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ನಾವು ಕೆಲವ್ರು ಹೇಳ್ತಾರೆ, ಏನಪ್ಪಾ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೇನೆ, ನಾನು ಇಷ್ಟು ಇದಾಗಿದ್ದೇನೆ, ಆದ್ರೂ ನನ್ಗೆ ಭಗವಂತ ಈ ಕಷ್ಟಗಳನ್ನು ಕೊಡ್ತಾನಲ್ಲ ಅಂತೇಳಿ ಭಗವಂತನ ಮೇಲೆ ಅಳಿಯುವುದುಂಟು ನಾವು. ಆದ್ರೆ ನಾವು ತಿಳ್ಕೊಳ್ಳುದಿಲ್ಲ, ನಮಗೆ ಬರುವ ಯಾತನೆಗಳಾಗ್ಲಿ ಯಾವ್ದೇ ಆಗ್ಲಿ ನಮ್ಮ ಪಾಪನೇ ಕಾರ್ಯ, ನಮ್ಮ ಮಾಡಿದ ಪಾಪನೇ ಕಾರ್ಯ ಆಗೈತೆ. ನಾವು ಒಂದು ಇದರಲ್ಲಿ ಇದು ಕುಂಬಾರ ಇದರಲ್ಲಿ ಹೇಳ್ತಾರೆ, ಇದು ಹಿಂದಿನ ಇದು ಸಾಲ, ಪಾಪದ ಸಾಲ ತೀರಿಸಲೆಂದು ಜನ್ಮವ ತಳೆದು ಬಂದಿದ್ದೇವೆ ನಾವು ಅಂತ. ಹಾಗೆ ನಾವು ಬಂದಿರೋದೇ ಈ ಭೌತಿಕ ಜಗತ್ನಲ್ಲಿ ನಮ್ಮ ಅನೇಕ ಜನ್ಮಗಳ ಪಾಪ ತೀರಿಸ್ಲಿಕ್ಕೆ ಬಂದಿದ್ದೇವೆ ಅಂದ್ಮೇಲೆ ನಮ್ಗೆ ಹೇಗೆ ಕ್ಲೇಶ ಬರ್ದೇ ಇರ್ತದೆ. ಆದ್ರೆ ಇದಕ್ಕೆ ಒಂದು ಅದೇ ಶ್ಲೋಕ, ಕ್ಲೇಶಂ ತು ಪಾಪಂ ತದ್ ಬೀಜಂ ಅವಿದ್ಯಾಚಯತಿ ತ್ರಿಧ. ಅಂದ್ರೆ ನಾವು ತುಂಬಾ ಸಲ ಭಗವಂತನನ್ನ ಅಳಿಯೋದುಂಟು, ನಾನೇನ ಅಂತ ಪಾಪ ಮಾಡಿದ್ದೇನೆ, ನನಗೆ ಯಾಕೆ ಇಷ್ಟು ಸಂಕಷ್ಟಗಳು ಬರ್ತೇವೆ ಅಂತ ನಾವು ಹೇಳ್ತೇವೆ. ಆದ್ರೆ ನಾವು ಹೇಳ್ತೇವೆ, ನಮ್ಮನ್ನ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ.
ಅಂದ್ರೆ ಯಾಕೆ ಈ ಸಂಕಷ್ಟಗಳು ಬರ್ತದೆ? ಭಗವಂತನೇ ಕೊಡ್ತಾನ ಅದನ್ನೆಲ್ಲ? ಇಲ್ಲ, ಕೊಡುದಿಲ್ಲ. ಯಾರಿಂದ ಬರ್ತದೆ? ನಮ್ಗ್ ಬರುವ ಏನೇ ಕಷ್ಟ ಆಗಿರ್ಬೋದು, ಏನೇ ಕ್ಲೇಶಗಳಾಗಿರ್ಬೋದು, ಎಲ್ಲ ನಮ್ಮಿಂದಲೇ ಬರುದು, ನಾವು ಮಾಡಿದ ಪಾಪದಿಂದಲೇ. ಅಂದ್ರೆ ನಾವು ಅನೇಕ ಪಾಪ ಮಾಡಿರ್ತೇವೆ, ಆ ಪಾಪದ ಫಲವನ್ನೇ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಅದರಲ್ಲಿ 3 ವಿಧವಾದ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಯಾವುದು ಅಂದ್ರೆ, ನಾವು ಹೇಗೆ ಪಾಪ ಮಾಡ್ತೇವೆ ಅನ್ನೋದಕ್ಕೆ ಕಾಯ ವಾಚ ಮನಸ ತಿಳಿಸ್ತಿದ್ದಾರೆ. 3 ಕಾರಣಗಳು. ಅಂದ್ರೆ ನಾವು ಮಾಡಿದವು ಎಲ್ಲಾ ಪಾಪಗಳು ಯಾವ್ದ್ರಿಂದ? ದೇಹದಿಂದ, ಮನಸ್ಸಿನಿಂದ, ಮಾತಿನಿಂದ ನಾವು ಅನೇಕ ಪಾಪಗಳನ್ನ ಮಾಡ್ತೀವಿ. ನಾವು ಪ್ರತಿ ದಿನ ಮಾಡ್ತಾನೆ ಇರ್ತೇವೆ. ನಮ್ಗ್ ಗೊತ್ತು ಪಾಪದಿಂದ ಈ ಶಿಕ್ಷೆ ಬರ್ತದೆ, ಇದು ಏನು ತೊಂದರೆ ಆಗ್ತದೆ, ನಮ್ ಕ್ಲೇಶಗಳು ಬರ್ತದೆ. ಆದ್ರೂ ಮನುಷ್ಯನಾದವನು ಪಾಪ ಪ್ರತಿ ಕ್ಷಣ ಏನಾದ್ರೂ ಒಂದ್ ಮಾಡ್ತಾನೆ, ಏನಾದ್ರೂ ಒಂದು ಅಪರಾಧ ಆಗಿರ್ಬೋದು, ಏನಾದ್ರೂ ಮಾಡ್ತಾನೆ. ಅಂದ್ರೆ ಒಂದು ಪಾಪಂ, 2 ಬೀಜಂ, ಇನ್ನೊಂದು ಅವಿದ್ಯ. ಹೀಗೆ ಪಾಪದ ಪ್ರತಿಕ್ರಿಯೆಗಳು, ಐಹಿಕ ಕಾಮನೆಗಳು, ಅಜ್ಞಾನ, ಇವನ್ನೆಲ್ಲ ಈ ಪಾಪಂ ಅಂದ್ರೆ ಪಾಪದ ಪ್ರತಿಕ್ರಿಯೆಗಳು, ಬೀಜಂ ಅಂದ್ರೆ ಐಹಿಕ ಕಾಮನೆಗಳು, ಅವಿದ್ಯಾ ಅಂದ್ರೆ ಅಜ್ಞಾನ. ಅದು ಗೊತ್ತಿಲ್ಲ ಏನ್ ಪಾಪ ಮಾಡ್ತೇವೆ, ಯಾವ್ದು ಪಾಪ ಯಾವ್ದು ಏನು ನಮ್ಗೆ ಗೊತ್ತಿರೋದಿಲ್ಲ. ಅಂದ್ರೆ ಪಾಪಂ, ಪಾಪದ ಪ್ರತಿಕ್ರಿಯೆಗಳು, ಪಾಪ ಎಂದರೇನು, ಪಾಪದ ಪ್ರತಿಕ್ರಿಯೆಗಳು ಏನು, ಪಾಪ ಬಂದರೇನು, ಪಾಪ ಎಂದರೇನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಏನಂದ್ರೆ ಕಾಯ ವಾಚ ಮನಸ ವಿರುದ್ಧವಾದ ಕ್ರಮಗಳನ್ನು ಕೈಗೊಳ್ಳುತ್ತೇವೆಯೋ, ವಿರುದ್ಧವಾದ ಕ್ರಿಯೆಗಳನ್ನು ನಾವು ಮಾಡ್ತೇವೆ, ಅದಕ್ಕೆ ಪಾಪ ಅಂತ ಹೇಳ್ತಾರೆ. ಅಂದ್ರೆ ಏನು? ದೇಹ ಮತ್ತು ಮನಸ್ಸಿನ ಮತ್ತು ಮಾತಿನ ವಿರುದ್ಧವಾಗಿ ನಾವು ಏನೆಲ್ಲಾ ಕ್ರಿಯೆಗಳನ್ನು ಮಾಡ್ತೇವೋ ಅದಕ್ಕೆ ಪಾಪ ಎಂದು ಕರೀತಾರೆ. ಅಂದ್ರೆ ಕೆಲವರಿಗೆ ಇವುಗಳೆಲ್ಲ ಪಾಪ ಎಂದು ತಿಳಿಯುವುದಿಲ್ಲ. ಏನ್ ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ಇನ್ನೊಬ್ಬರು ಮನ್ಸು ನೋಯಿಸ್ತಾರೆ, ಇನ್ನೊಬ್ಬರಿಗೆ ಎಷ್ಟೋ ತೊಂದ್ರೆ ಕೊಡ್ತಾರೆ, ಆದ್ರೂ ತಿಳ್ಕೊಳ್ಳೋದಿಲ್ಲ ನಾವು ಈ ತರ ಪಾಪ ಮಾಡ್ತಾ ಇದ್ದೇವೆ ಅಂತ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇನೆ ಇರುತ್ತಲ್ಲ. ಯಾವ್ದು ಮಾಡಬಾರ್ದು, ಯಾವ್ದು ಮಾಡ್ಬೇಕು ಅದನ್ನು ಗೊತ್ತಿಲ್ಲ ಅಂದಾಗ ಅಲ್ಲಿ ಪಾಪದ ಫಲ ಏನಾಗ್ತದೆ? ಅದನ್ನು ಪಾಪದ ಫಲ ಉತ್ಪತ್ತಿ ಆಗಲು ಪ್ರಾರಂಭ ಆಗ್ತದೆ. ನಮ್ಗೆ ಏನ್ ಗೊತ್ತಿಲ್ಲ, ಆದ್ರೂ ಮಾಡ್ತಾನೆ ಇದ್ದೇವೆ ಪಾಪ. ಪಾಪದ ಬೀಜ ಬಿತ್ತಿದ ಹಾಗೆ ಆಗ್ತದೆ. ಹಾಗಾದ್ರೆ ಹೇಗೆ ಗೊತ್ತಾಗ್ತದೆ ನಮ್ಗೆ? ನಮ್ಗೆ ಇದು ಮಾಡಬಾರ್ದು, ಇದು ಮಾಡ್ಬೇಕು ಅನ್ನೋದು ಹೇಗ್ ಗೊತ್ತಾಗ್ತದೆ ನಮ್ಗೆ? ಅಂದ್ರೆ ನಾವು ಧರ್ಮ ಗ್ರಂಥಗಳಲ್ಲಿ ಆಗಿರ್ಬೋದು, ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಆಗಿರ್ಬೋದು, ಇದ್ರ ಬಗ್ಗೆ ಮಾರ್ಗದರ್ಶಕ ಪುಸ್ತಕಗಳಾಗಿರ್ಬೋದು, ಇವುಗಳಿಂದ ನಾವು ಪಾಪ ಎನ್ನುವುದು ಏನು ಅನ್ನೋದು ಅದ್ರಲ್ಲಿ ಕೊಟ್ಟಿರ್ತಾರೆ, ಏನು ಅಂತ ತಿಳಿಸ್ಕೊಡ್ಲಾಗ್ತದೆ. ಇದು ಆ ಕೆಲವೊಂದು ಅಂದ್ರೆ ಪಾಪಗಳು ನಮ್ಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಇರ್ತದೆ. ಆದ್ರೂ ನಾವು ಏನ್ ಮಾಡ್ತೇವೆ? ಆ ನಮ್ ಪಾಪ ತೀರ್ಬೇಕಂತ ದಾನ ದಾನ ಮಾಡುದು, ಅದಕ್ಕೆ ಇದೆಲ್ಲ ಮಾಡಿದ್ರೆ, ಪುಣ್ಯದ ಕೆಲಸ ಎಲ್ಲ ಮಾಡಿದ್ರೆ ನಮ್ ಪಾಪ ಹೋಗ್ತದೆ ಅಂತ ನಾವು ತಿಳ್ಕೊಳ್ತೇವೆ. ಅಂದ್ರೆ ನಾವು ಬಿತ್ತುವಂತ ಬೀಜ ಅದು ಇತರ ಜೀವಿಗಳಿಗೆ ಮತ್ತು ಪ್ರಾಣಿ ಪಕ್ಷಿ ಗಿಡ ಮರ ಇವುಗಳಿಗೆ ದೈಹಿಕವಾದ ತೊಂದರೆ ಕೊಡ್ತದೆ. ಅಂದ್ರೆ ಕಾಯ ವಾಚ ಮನಸ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾತಿನ ಮೂಲಕ ತೊಂದರೆ ಕೊಟ್ಟಿರ್ತೇವೆ. ಆದ್ರೆ ಅದು ಪಾಪಕ್ಕೆ ಕಾರಣವಾಗ್ತದೆ, ನಾವು ತಿಳಿದುಕೊಳ್ಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಕ್ಲೇಶ ಈಗ ಬರ್ತಾ ಇದೆ, ನಾವು ಪಾಪದಿಂದ ದೂರವಿರ್ಬೇಕು ಎಂಬುದನ್ನ ನಮ್ಗೆ ಗೊತ್ತಾಗ್ಬೇಕು. ಎರಡನೇದಾಗಿ ಬೀಜ, ನನ್ನ ಸಂಕಟಗಳಿಗೆ ಕಾರಣ ಇರ್ತದೆ. ಮುಖ್ಯವಾದ ಕಾರಣ ಕಾಮನೆಗಳು. ಏನಂದ್ರೆ ನನ್ಗೆ ಭೌತಿಕ ಆಸೆ, ಇಂದ್ರಿಯ ಸುಖ. ಅದಕ್ಕೆ ಬೀಜ. ನಾನು ಏನ್ ಆಸೆ ಪಡ್ತೇನೆ ಅಂದ್ರೆ, ನನಗೆ ಮನೆ ಕಟ್ಟಬೇಕು, ದೊಡ್ಡ ಆಸ್ತಿ ಮಾಡ್ಬೇಕು, ಇದು ಬೇಕು ಅದು ಬೇಕು. ನಮ್ಮ ಆಸೆಗಳಿಗೆ ಕೊನೆನೇ ಇರುವುದಿಲ್ಲ, ನಾವು ಮಾಡ್ತಾನೆ ಇರ್ತೀವಿ. ಆಸೆ ಪೂರೈಸಕ್ಕಾಗಿ ನಾವು ಎಷ್ಟೋ ತಪ್ಪುಗಳನ್ನ, ಎಷ್ಟೋ ಪಾಪಗಳನ್ನ ಮಾಡ್ತೇವೆ. ಅದರಿಂದ ನಮ್ಮ ಪಾಪವು ಸೇರ್ತಾನೆ ಬರ್ತದೆ. ಅಂದ್ರೆ ನಮ್ಗೆ ಇದು ಮನೆ ಮಾಡ್ಬೇಕು, ಇದು ಆಸ್ತಿ ಮಾಡ್ಬೇಕು, ಅದು ಇದು ಅದ್ರಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳಿತೇವೆ. ನಾವು ಭಗವಂತನಿಗಾಗಿ ಸಮಯ ಕೊಡುದಿಲ್ಲ. ಹೆಚ್ಚಿನ ಅಂಶ ನಾವು ಭೌತಿಕ ಇಂದ್ರಿಯ ಸುಖಕ್ಕಾಗಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡ್ತೇವೆ. ಆದ್ರೆ ಸರಿಯಾದ ಮಾರ್ಗದ ಆಯ್ಕೆ ಮಾಡಿಕೊಳ್ಳುವುದಂದ್ರೆ ಮಾಡಿಕೊಳ್ಳುವುದಿಲ್ಲ. ನಾವು ತಪ್ಪು ಆಯ್ಕೆ ಮಾಡಿಕೊಳ್ತೇವೆ. ಅಂದ್ರೆ ಈ ಐಹಿಕ ಕಾಮನೆಗಳಿಂದ ಬೀಜ ಉತ್ಪತ್ತಿ ಆಗ್ತದೆ. ಬೀಜ ಇದು ಪಾಪದ ಬೀಜ. ನಾವು ಈ ಹೆಚ್ಚಿನ ಅಂಶ ಈ ಬೀಜ ಅಂದ್ರೆ ನಮ್ಮ ಪಾಪದ ಬೀಜ ಹೇಗೆ ಸೇರ್ತಾ ಬರ್ತದೆ ಅಂದ್ರೆ, ನಮ್ಮ ಹೆಚ್ಚಿನ ಅಂಶ ನಾವು ಈ ಭೌತಿಕ ಸುಖದಲ್ಲಿ ತೊಡಗಿರೋದ್ರಿಂದ ನಮ್ಮ ಪಾಪಗಳು ಹೆಚ್ಚಾಗ್ತಾನೆ ಬರ್ತದೆ. ನಮ್ಮ ಅಕೌಂಟ್ಗೆ, ಬ್ಯಾಂಕ್ ನಲ್ಲಿ ನಾವು ಹೇಗೆ ದುಡ್ಡು ಸೇರಿಸ್ತೇವೋ ಹಾಗೆ ಪಾಪವನ್ನು ನಾವು ಸೇರಿಸ್ಕೊಂಡೇ ಬರ್ತದೆ. ಹೀಗೆ ಪಾಪದ ಬೀಜಾನೇ ಐಹಿಕ ಕಾಮನೆಗಳು. ಅದಕ್ಕಾಗಿ ಕಾಮನೆ ಎನ್ನುವ ಎಲ್ಲಾ ಇದು ಪಾಪಕ್ಕೆ ಕಾರಣವೇ ಈ ಏನೋ ನಮ್ಮ ಐಹಿಕ ಆಸೆ. ಅಂದ್ರೆ ರಾಗ ದ್ವೇಷ ಎಂದು ಕರಿತೇವೆ ಇದಕ್ಕೆ. ಆಮೇಲೆ ಇದ್ರ ನಾವು ಹೆಚ್ಚಿನ ಅಂಶ ಈ ಅಟ್ಯಾಚ್ಮೆಂಟ್ ಆಗಿರ್ತೇವೆ ಈ ಭೌತಿಕ ಸುಖದಲ್ಲಿ. ಅದರಲ್ಲಿ
ಇಂದ್ರಿಯ ಸುಖದಲ್ಲಿ, ಕಾಮನೆಗಳಲ್ಲಿ ಹೆಚ್ಚಿನಾಗಿ ಅಟ್ಯಾಚ್ ಆಗ್ತವೆ. ಅಂದ್ರೆ ಯಾವಾಗ ಭೌತಿಕ ಜಗತ್ತಿನಲ್ಲಿ ರಾಗ ಎಂದಿದೆಯೋ, ವಿದ್ಯತೆ ಅನ್ನೋದಿದೆಯೋ, ಅದು ಕಾಮನೆಗೆ ಕಾರಣವಾಗ್ತದೆ. ಹೀಗೆ ಪಾಪದ ಬೀಜಕ್ಕೆ ಕಾರಣವಾಗ್ತದೆ. ಮೂರನೇದಾಗಿ ಅವಿದ್ಯೆ. ಅವಿದ್ಯೆ ಅಂದ್ರೆ ಅಜ್ಞಾನ, ಜ್ಞಾನ ಇಲ್ಲ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವುದು ಪ್ರವರ್ತಿಗಳು, ಯಾವುದು ನಿವೃತ್ತಿಗಳು, ಯಾವುದು ಮಾಡ್ಬೇಕು, ಯಾವುದು ಬಿಡಬೇಕು, ಅದು ಗೊತ್ತಿಲ್ಲ. ಯಾವುದು ಸರಿ, ಯಾವುದು ತಪ್ಪು ಗೊತ್ತಿಲ್ಲ. ತಪ್ಪು ಸರಿ ಮಾಡ ಇದು ನನ್ನ ದೇಹ, ನನ್ನ ಇದು ಆತ್ಮದ ನಡುವೆ ಇರುವ ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲ. ಹೀಗೆ ನಮ್ಮ ಮೂರು ಗುಣಗಳು ಅಥವಾ ಈ ತ್ರಿಗುಣಗಳು ಅಂತ ಹೇಳ್ತಾರೆ. ಇದರಿಂದ ನಮ್ಗೆ ನಾವು ಪಾಪಗಳನ್ನ ಹೆಚ್ಚಾಗಿ ಮಾಡ್ತೇವೆ. ಮೂರು ಗುಣಗಳು ಇಂದ ನಾವು ಸತ್ವಗುಣ, ರಜೋಗುಣ, ತಮೋಗುಣ, ಇದರಿಂದಲೂ ನಾವು ಅನೇಕ ಪಾಪ ಕಾರ್ಯಗಳನ್ನ ಮಾಡ್ತಾ ಬರ್ತೇವೆ. ಅಂದ್ರೆ ಈ ಎಲ್ಲವೂ ಕೂಡ ನನ್ನಿಂದ ನಡೀತದೆ, ಅದನ್ನ ನಿಯಂತ್ರಿಸಲ್ಪಡಲು ನಾವು ನಿಯಂತ್ರಿಸುವುದಿಲ್ಲ. ಅದಕ್ಕೆ ನಾವು ಏನು ಅದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹೀಗೆ ಇರೋದ್ರಿಂದನೇ ಅದಕ್ಕೆ ಅಜ್ಞಾನ ಎಂದು ಕರೀತಾರೆ. ಇವಾಗ ನಾವು ಈ ಮೂರು ಗುಣಗಳಿಂದ ನಮ್ಗೆಲ್ಲ ದುಃಖ ಬರ್ತದೆ. ಮೂರು ಕಾರಣಗಳು ಯಾವುದು ಅಂತ ತಿಳ್ಕೊಂಡ್ವಿ. ಇಲ್ಲಿಗೆ ಸಮಯ ಆಯ್ತು. ಮುಂದಿನ ಕ್ಲಾಸ್ನಲ್ಲಿ ನಾನು ಇದರ ಬಗ್ಗೆ ವಿವರವಾಗಿ ಮುಂದುವರಿಸ್ತೇನೆ. ಇಷ್ಟು ಹೊತ್ತು ನನಗೆ ಅವಕಾಶ ಕೊಟ್ಟ ಎಲ್ಲಾ ವೈಷ್ಣವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನನ್ನ ಈ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಶಿಲ ಪ್ರಭುಪಾದ್, ಜೈ ಶಿಲ ಗುರುದೇವ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. 9:25 ಆಗಿದೆ. ಪರವಾಗಿಲ್ಲ ಮಾತಾಜಿ, ಇನ್ನು ಸಮಯ ಇತ್ತು. ಪರವಾಗಿಲ್ಲ ಮಾತಾಜಿ, ಕರೆಕ್ಟ್ ಟೈಮಿಂಗ್ ಮುಗಿಸಿದ್ರ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ನಮ್ಗೆ ಇವತ್ತು 3 ದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತೆ ನಾವು ಕರ್ಮ ನಾವು ಮಾಡಿದ್ದಕ್ಕೆ ತಕ್ಕಂತೆ ನಮಗೆ ಈ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಾವ್ ಹೆಂಗೆ ಇದನ್ನ ಬಿಡುಗಡೆ ಆಗ್ಬೇಕಂದ್ರೆ ಇವನ್ನೆಲ್ಲ ಕೇಳ್ತಾ ಕೇಳ್ತಾ ನಮಗ್ ಗೊತ್ತಾಗುತ್ತೆ. ಹೆಂಗ್ ಬಿಡುಗಡೆ ಆಗ್ಬೋದು, ನಾವ್ ಯಾವ್ದನ್ ಮಾಡ್ಬೇಕು, ಯಾವ್ದನ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗುತ್ತೆ ಅಂತಾನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಆದ್ರೂ ಇದು ನಿಮ್ಗೆಲ್ಲ ಬೋರ್ ಆಗ್ಬೋದು, ಇದು ಏನ್ ಹೇಳಿದ್ದೆ. ಇಲ್ಲ ಮಾತಾಜಿ, ಅದ್ರಲ್ಲಿರೋದು ನಮ್ಗೆ ಅರ್ಥ ಆಗುತ್ತೆ ಮಾತಾಜಿ. ಯಾಕಂದ್ರೆ ನಾವು ಓದ್ತಾ ಇರ್ತೀವಲ್ಲ ಭಗವದ್ಗೀತೆ ಅವೆಲ್ಲಾನು, ಹಂಗಾಗಿ ಅರ್ಥ ಆಗುತ್ತೆ ಮಾತಾಜಿ. ಇದೆಲ್ಲ ಬಂದಿದ್ದೇ ಬರಲ್ಲ, ಎಷ್ಟ್ ಹೇಳಿದ್ರು ಜ್ಞಾಪನಕ್ ಬರಲ್ಲ. ಅದು ಒಂದು ನಮ್ಗೆ ಬೇಜಾರ್ ಅನ್ಸುತ್ತೆ ಮಾತಾಜಿ. ಎಷ್ಟೇ ಹೇಳ್ತಿರ್ತೀರ ಒಂದೊಂದ್ ಪಾಯಿಂಟ್ ಜ್ಞಾಪನಕ್ಕೆ ಬರಲ್ಲ ಮಾತಾಜಿ. ಅದೇ ನಮ್ಗೆ ಒಂದ್ಸತಿ ಬೇಜಾರ್ ಅನ್ಸುತ್ತೆ. 3 ಸತಿ ಅಲ್ಲ 10 ಸತಿ ಬಂದ್ರುನು ನಮ್ಮಂತ ನನ್ಗ ಮಾತ್ರ ಸ್ವಲ್ಪ ಜ್ಞಾಪನ ಬರೋದ್ ಕಷ್ಟನೇ ಆಗುತ್ತೆ. ಎಲ್ಲರೂ ಹಾಗೆ ಮಾತಾಜಿ, ನಾವೆಲ್ಲರೂ ಅದೇ ಮಾಯದಲ್ಲಿ ಒಳಗಿದ್ದೇವೆ, ಮಾಯ ವಶವಾಗಿರುತ್ತೆ. ಹೌದು ಮಾತಾಜಿ. ಹಂಗಾಗಿ ಎಷ್ಟ್ ಸತಿ ಹೇಳಿದ್ರು ಇದ್ರಲ್ಲಿ ಮಾತ್ರ ಅಯ್ಯೋ ಬೋರು ಅನ್ಸದೇ ಇಲ್ಲ ಮಾತಾಜಿ. ಕೇಳ್ತಾ ಇರ್ಬೇಕು, ಇನ್ನು ಹೆಚ್ಚು ವಿಷಯಗಳನ್ನ ತಿಳ್ಕೊಂತಾನೆ ಇರ್ತೀವಿ ಮಾತಾಜಿ. ಹರಿ ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ. ಹರೇ ಕೃಷ್ಣ. ದೀಪಿಕಾ ಮಾತಾಜಿ ನರಸಿಂಹ ಪ್ರಣತಿ ಹಾಡ್ತೀರಾ? ದೀಪಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹಾಡ್ಬೋದಾ ಮಾತಾಜಿ ನರಸಿಂಹ ಪ್ರಣತಿ? ನಾನು ಹಾಡ್ತೇನೆ ಮಾತಾಜಿ. ಹಾ, ಸುಕನ್ಯಾ ಮಾತಾಜಿ ಹಾಡಿ. ಯಾತ್ರೆಯಿಂದ ಬಂದ್ರಾ? ಹಾ, ಬಂದು ಮಾತಾಜಿ ನೆನ್ನೆ. ಸರಿ ಮಾತಾಜಿ, ದರ್ಶನ ಚೆನ್ನಾಗ್ ಆಯ್ತು ಮಾತಾಜಿ? ಹಾ, ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಶ್ರೀ ನರಸಿಂಹ ಜಯ ದೇಶೇ ಜಯ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದದಾಯಿನೇ ಪ್ರಹ್ಲಾದದಾಯಿನೇ ಹಿರಣ್ಯಕಶಿಪೋರ್ವಕ್ಷಃ ಹಿರಣ್ಯಕಶಿಪೋರ್ವಕ್ಷಃ ಶಿಲಟಂಕನಕಲಾಯೇ ಶಿಲಟಂಕನಕಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ
ಬಾಹೇ ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿಂ ಶರಣಂ ಪ್ರಪದ್ಯೆ ನರಸಿಂಹಮದಿಂ ಶರಣಂ ಪ್ರಪದ್ಯೆ ತವ ಕರಕಮಲವರೇ ನಕಮದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನುಭೃಂಗ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್ ಜಯ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ನರ ಜಯ ಭಕ್ತ ಪ್ರಹ್ಲಾದ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್ ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್ श्रील नरसिम्हा स्वामी की जय भक्त प्रहलाद महाराज की जय श्रील प्रभुपाद की जय अनंत कोटि वैष्णव वृंद की जय हरे कृष्ण माताजी ದಂಡವತ್ ಪ್ರಣಾಮ ಮಾತಾಜಿ ಅವಕಾಶ ಕೊಟ್ಟದಕ್ಕೆ ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಸುಕನ್ಯಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ.